ನನ್ನ ಹೆಸರು ರವಿ. ಇದು ನನ್ನ ಪ್ರೀತಿಯ, ನನ್ನ ತಪ್ಪುಗಳ ಮತ್ತು ನಾನೇ ನನ್ನ ಕೈಯಾರೆ ಬರೆದ ಆ ಶಿಕ್ಷೆಯ ಕತೆ. ಆರಂಭದಲ್ಲಿ ಎಲ್ಲವೂ ಸಾಧಾರಣ ಮತ್ತು ಸುಂದರವಾಗಿತ್ತು. ಆದರೆ ನಿಧಾನವಾಗಿ ಕೆಲವು ವಿಷಯಗಳು ಸಿಡಿದು ಚದುರತೊಡಗಿದವು. ತಂದೆಯವರ ನಿಧನದ ನಂತರ ತಂದೆಯ ಕಡೆಯವರು ನಮ್ಮನ್ನು ಮನೆಯಿಂದ ಹೊರಹಾಕಿದರು. ಇಂತಹ ಕಷ್ಟದ ಸಮಯದಲ್ಲಿ ನಾವು ಅಜ್ಜಿಯ ಮನೆಗೆ ಬಂದು ವಾಸಿಸತೊಡಗಿದೆವು. ಮಾವ ಬೇರೆ ನಗರದಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಅವರ ಕುಟುಂಬವು ಅಲ್ಲೇ ಇರುತ್ತಿತ್ತು. ಆದರೆ ತಾತನವರ ಪಾರಂಪರಿಕ ಮನೆಯನ್ನು ಬಿಟ್ಟು ಹೋಗಲು ಅಜ್ಜಿಗೆ ಇಷ್ಟವಿರಲಿಲ್ಲ. ಅದಕ್ಕಾಗಿಯೇ ಮಾವ ನಮ್ಮನ್ನು ಅಜ್ಜಿಯ ಬಳಿಯೇ ವಾಸಿಸಲು ಬಿಟ್ಟರು. ನಾನು ಅಲ್ಲಿಗೆ ತಲುಪಿದಾಗ ಅಲ್ಲಿ ನನ್ನದೇ ವಯಸ್ಸಿನ ಒಂದು ಹುಡುಗಿ ಇದ್ದಳು. ನಿಧಾನವಾಗಿ ಅವಳು ಅನಾಥೆ ಎಂದು ತಿಳಿಯಿತು ಮತ್ತು ಅವಳು ಮಾವನ ಸ್ನೇಹಿತನ ಮಗಳಾಗಿದ್ದಳು. ಅವಳನ್ನು ಅಜ್ಜಿ ತುಂಬ ಚೆನ್ನಾಗಿ ಬಲ್ಲವರಾಗಿದ್ದರು. ಅಜ್ಜಿಯ ಮಾತಿನ ಮೇರೆಗೆ ಆ ಹುಡುಗಿ ಅವರೊಂದಿಗೆ ಇರುತ್ತಿದ್ದಳು ಮತ್ತು ಅವಳ ಆರೈಕೆಯನ್ನು ಅವರೇ ಮಾಡುತ್ತಿದ್ದರು. ನಿಧಾನವಾಗಿ ಅವಳು ಬಾಲ್ಯದಿಂದಲೇ ನನಗೆ ತುಂಬ ಹತ್ತಿರವಾದಳು. ನಾವು ಒಟ್ಟಿಗೆ ಆಡುತ್ತಿದ್ದೆವು, ನಗುತ್ತಿದ್ದೆವು, ಅಳುತ್ತಿದ್ದೆವು, ಎಲ್ಲವನ್ನೂ ಒಟ್ಟಿಗೆ ಕಲಿಯುತ್ತಿದ್ದೆವು. ಎಲ್ಲ ಉಳಿದ ಹುಡುಗರಿಗೆ ಆಟಿಕೆಗಳು ಇಷ್ಟವಾಗುತ್ತಿದ್ದವು. ನನಗೆ ನಮ್ರತಾ ಜೊತೆ ಸಮಯ ಕಳೆಯುವುದು ಇಷ್ಟವಾಗುತ್ತಿತ್ತು. ಅವಳು ಯಾವಾಗಲೂ ಸುಮ್ಮನಿರುತ್ತಿದ್ದಳು, ನಿಧಾನವಾಗಿ ಮಾತನಾಡುತ್ತಿದ್ದಳು ಮತ್ತು ನಕ್ಕಾಗ ಯಾವುದೋ ಸುಗಂಧ ಮನಸ್ಸಿಗೆ ಇಳಿದಂತೆ ಭಾಸವಾಗುತ್ತಿತ್ತು. ಬಹುಶಃ ನನಗೆ ಆಗ ಗೊತ್ತಿರಲಿಲ್ಲ ಅದು ನನ್ನ ಪ್ರೀತಿ ಎಂದು. ಆದರೆ ಅವಳು 2 ದಿನಗಳಿಗಾಗಿ ಎಲ್ಲಾದರೂ ಹೋದರೂ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಬೇಸರ ಶುರುವಾಗುತ್ತಿತ್ತು. ಸಮಯ ಕಳೆಯಿತು, ನಾವು ದೊಡ್ಡವರಾದೆವು. ನಾನು ಕಾಲೇಜಿಗೆ ಹೋಗಲಾರಂಭಿಸಿದೆ. ಅವಳು ಇನ್ನೂ ಶಾಲೆಯಲ್ಲಿದ್ದಳು. ಆದರೆ ನಮ್ಮ ಸ್ನೇಹ ಮೊದಲಿನಂತೆಯೇ ಇತ್ತು. ವ್ಯತ್ಯಾಸ ಇಷ್ಟೇ ಇತ್ತು, ಈಗ ನನ್ನ ಮನಸ್ಸಿನಲ್ಲಿ ಒಂದು ಅಪರಿಚಿತ ತಳಮಳ ಇರುತ್ತಿತ್ತು. ಅವಳ ಮೌನ, ಅವಳ ಕಣ್ಣುಗಳ ಬೇಸರ ನನಗೆ ಚುಚ್ಚುತ್ತಿತ್ತು. ಅವಳು ಹೆಚ್ಚಾಗಿ ಸಂಜೆ ಅಜ್ಜಿಯ ಮನೆಗೆಲಸದಲ್ಲಿ ಕೈ ಜೋಡಿಸುತ್ತಿದ್ದಳು. ಆದರೆ ನಾನು ಬಂದ ತಕ್ಷಣವೇ ಬಂದು ನನ್ನೆದುರು ಕುಳಿತು ಬಿಡುತ್ತಿದ್ದಳು. ಒಂದು ದಿನ ಅವಳು ಹೇಳಿದಳು, ರವಿ, ನಾನು ಇಲ್ಲದಿದ್ದರೆ ನೀವು ನನ್ನನ್ನು ನೆನಪಿಸಿಕೊಳ್ಳುತ್ತೀರಾ? ನಾನು ನಗಲಾರಂಭಿಸಿದೆ. ಮನಸ್ಸಿನಲ್ಲಿ ಏನೋ ವಿಚಿತ್ರವಾಯಿತು. ಹುಚ್ಚಿಯಂತೆ ಮಾತನಾಡಬೇಡ. ನೀನು ಇಲ್ಲದಿರುವುದು ಎಂದರೆ ನೀನಂತೂ ನಾನಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ಅವಳು ಮುಗುಳ್ನಕ್ಕಳು. ಏನನ್ನೋ ಹೇಳಲು ಹೊರಟಿದ್ದಳು. ಅಷ್ಟರಲ್ಲಿ ಅಜ್ಜಿ ಅವಳನ್ನು ಒಳಗೆ ಕರೆದರು. ಆ ಸಂಜೆ ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ನಾನು ನಮ್ರತಾಳನ್ನು ಮದುವೆಯಾಗಬೇಕು. ಅಮ್ಮ ಆಶ್ಚರ್ಯಚಕಿತರಾದರು. ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ಹೇಳಿದರು, ಮಗನೇ, ಅವಳು ಒಬ್ಬ ಅನಾಥೆ. ನಿನಗೆ ಇನ್ನೂ ಒಳ್ಳೆಯ ಸಂಬಂಧಗಳು ಸಿಗಬಹುದು. ನಾನು ತಲೆ ತಗ್ಗಿಸಿಕೊಂಡೆ. ಆದರೆ ನನ್ನ ಮಾತು ದೃಢವಾಗಿತ್ತು. ನನಗೆ ಸಂಬಂಧಗಳಲ್ಲ, ನಮ್ರತಾ ಬೇಕು. ಕೆಲವು ದಿನಗಳ ವಾದದ ನಂತರ ಅಮ್ಮ ಒಪ್ಪಿಕೊಂಡರು. ಅಜ್ಜಿ ಮೊದಲೇ ಸಂತೋಷವಾಗಿದ್ದರು ಮತ್ತು ನಮ್ರತಾ ಕೆಂಪು ರೇಷ್ಮೆ ಸೀರೆಯಲ್ಲಿ ನನ್ನೆದುರು ಬಂದಾಗ ಜೀವನ ಪೂರ್ಣಗೊಂಡಂತೆ ಅನಿಸಿತು. ನಮ್ಮ ಮದುವೆ ಅದ್ಧೂರಿಯಾಗಿ ನಡೆಯಿತು. ನನ್ನ ಕನಸು ನನಸಾಯಿತು. ಮದುವೆಯ ನಂತರದ ಜೀವನ ಕನಸಿನಂತಿತ್ತು. ಅವಳು ಬೆಳಿಗ್ಗೆ ನನಗಾಗಿ ಚಹಾ ಮಾಡುತ್ತಿದ್ದಳು. ನಾನು ಅವಳಿಗಾಗಿ ಹೂವು ತರುತ್ತಿದ್ದೆ. ರವಿ, ನೀವೇಕೆ ಇಷ್ಟೊಂದು ಒಳ್ಳೆಯವರು? ನಾನು ನಗುತ್ತಿದ್ದೆ, ಏಕೆಂದರೆ ನನ್ನ ಹೆಂಡತಿ ಪ್ರಪಂಚದ ಅತ್ಯಂತ ಮುದ್ದಾದ ಮಹಿಳೆ. ಅವಳು ನಾಚಿ ಕಣ್ಣುಗಳನ್ನು ಕೆಳಗೆ ಮಾಡಿಕೊಳ್ಳುತ್ತಿದ್ದಳು. ಅವಳು ಹೆಚ್ಚು ಮಾತನಾಡುತ್ತಿರಲಿಲ್ಲ, ಆದರೆ ಅವಳ ಕಣ್ಣುಗಳಲ್ಲಿ ಎಲ್ಲವೂ ಇರುತ್ತಿತ್ತು. ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ಚಿಂತೆ, ಕೆಲವೊಮ್ಮೆ ಪ್ರಾರ್ಥನೆ. ಒಂದು ದಿನ ನಾನು ಆಫೀಸ್ನಿಂದ ತಡವಾಗಿ ಬಂದೆ. ಅವಳು ಬಾಗಿಲಲ್ಲಿ ನಿಂತು ನನಗಾಗಿ ಕಾಯುತ್ತಿದ್ದಳು. ನೀವು ಸುಸ್ತಾಗಿರಬಹುದು, ಊಟ ಬಡಿಸಲೇ? ನಾನು ಅವಳ ಕೈ ಹಿಡಿದೆ. ಮೊದಲು ಇದನ್ನು ಹೇಳು, ನೀನು ಸುಸ್ತಾಗಿದ್ದೀಯಾ? ನೀನು ಸಂತೋಷವಾಗಿದ್ದೀಯಾ? ಅವಳು ಲಘುವಾಗಿ ಮುಗುಳ್ನಕ್ಕಳು. ನಾನು ಪ್ರಪಂಚದ ಅತ್ಯಂತ ಅದೃಷ್ಟವಂತ ಮಹಿಳೆ ಎಂದು ನನಗೆ ಅನಿಸುತ್ತದೆ. ನಾನು ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದೆ. ಮನಸ್ಸಿನಲ್ಲಿ ಹೇಳಿಕೊಂಡೆ, ದೇವರೇ, ಈ ಕ್ಷಣ ಎಂದಿಗೂ ಹೀಗೆ ಇರಲಿ. ಅವಳು ಹೆಚ್ಚಾಗಿ ಸಣ್ಣಪುಟ್ಟ ವಿಷಯಗಳಲ್ಲೇ ಸಂತೋಷ ಪಡುತ್ತಿದ್ದಳು. ನನಗೆ ಸಂಬಳ ಸಿಕ್ಕ ತಕ್ಷಣ ಅವಳಿಗಾಗಿ ಬಳೆಗಳನ್ನು ತರುತ್ತಿದ್ದೆ. ಕೆಲವೊಮ್ಮೆ ಚಾಕೊಲೇಟ್, ಕೆಲವೊಮ್ಮೆ ಪುಸ್ತಕ, ಮತ್ತು ಅವಳು ಯಾವುದೋ ನಿಧಿ ಸಿಕ್ಕಂತೆ ಸಂತೋಷ ಪಡುತ್ತಿದ್ದಳು. ರವಿ, ನೀವು ನನಗೆ ಪ್ರಪಂಚದ ಪ್ರತಿಯೊಂದು ಕನಸನ್ನು ಕೊಟ್ಟಿದ್ದೀರಾ, ನಾನು ಹೇಳುತ್ತಿದ್ದೆ. ಇನ್ನೂ ಕನಸು ಬಾಕಿ ಇದೆ. ನಾನು ನಿನಗಾಗಿ ಎಲ್ಲವೂ ಆಗುತ್ತೇನೆ. ದಿನಗಳು, ವಾರಗಳು, ತಿಂಗಳುಗಳು ಕಳೆಯತೊಡಗಿದವು. ನಾನು ಕೆಲವೊಮ್ಮೆ ಅವಳ ಕೆಲಸದಲ್ಲಿ ಕೈ ಜೋಡಿಸುತ್ತಿದ್ದೆ. ಕೆಲವೊಮ್ಮೆ ನಾವಿಬ್ಬರು ಅಜ್ಜಿಯ ಬಳಿ ಕುಳಿತು ಮಾತನಾಡುತ್ತಿದ್ದೆವು. ನಾನು ಆಫೀಸ್ನ ಕಥೆಗಳನ್ನು ಹೇಳುತ್ತಿದ್ದೆ. ಅವಳು ಮುಗುಳ್ನಗುತ್ತಿದ್ದಳು. ಒಂದು ಸಂಜೆ ನಾನು ಅವಳಿಗೆ ಹೇಳಿದೆ, ಇವತ್ತು ಆಫೀಸ್ ಪಾರ್ಟಿ ಇದೆ, ನಡಿ, ರೆಡಿಯಾಗು. ಅವಳು ಮೊದಲ ಬಾರಿಗೆ ನನ್ನೊಂದಿಗೆ ಹೊರಗೆ ಹೋಗುತ್ತಿದ್ದಳು. ಅವಳು ನೀಲಿ ಸೀರೆಯಲ್ಲಿ ಕೊಠಡಿಯಿಂದ ಹೊರಬಂದಾಗ ಸಮಯವೇ ನಿಂತು ಹೋಗಿದೆ ಎಂದು ನನಗೆ ಅನಿಸಿತು. ಏನು ನೋಡುತ್ತಿದ್ದೀರಾ? ನನ್ನ ಅದೃಷ್ಟವನ್ನು. ಅವಳು ನಾಚಿಕೊಂಡಳು. ಪ್ರೀತಿ ಸಮಯದ ಜೊತೆಗೆ ಮಂಕಾಗುತ್ತದೆ ಎಂದು ಕೆಲವು ಜನರು ಹೇಳುತ್ತಾರೆ. ಆದರೆ ನಮ್ರತಾ ನನ್ನ ಹೃದಯವನ್ನು ಕದ್ದಿದ್ದಳು.
ಪ್ರತಿಕ್ಷಣವೂ ಅವಳ ಸುಗಂಧದಲ್ಲೇ ಕರಗುತ್ತಿತ್ತು. ನಮ್ಮ ಮದುವೆಯಾಗಿ 6 ತಿಂಗಳುಗಳಾಗಿದ್ದವು. ಆದರೆ ನನ್ನ ಕತೆ ಈಗಷ್ಟೇ ಶುರುವಾಗಿತ್ತು. ಜೀವನ ತನ್ನದೇ ವೇಗದಲ್ಲಿ ಸಾಗುತ್ತಿತ್ತು. ಆದರೆ ಮನೆಯಲ್ಲಿ ಒಂದು ರೀತಿಯ ಮೌನ ಇರತೊಡಗಿತ್ತು. ಅಜ್ಜಿಯ ವರ್ತನೆ ಮೊದಲಿನಂತೆ ಇತ್ತು. ಆದರೆ ಅಮ್ಮನ ಮುಖದಲ್ಲಿ ಹೆಚ್ಚಾಗಿ ಆಲೋಚನೆಯ ಹೊರೆ ಕಾಣಿಸಲಾರಂಭಿಸಿತ್ತು. ಒಂದು ದಿನ ನಾನು ಆಫೀಸ್ನಿಂದ ಬಂದಾಗ ಅಮ್ಮ ಅಂಗಳದಲ್ಲಿ ಕುಳಿತಿದ್ದರು ಮತ್ತು ನಮ್ರತಾ ಅವರ ಮುಂದೆ ಚಹಾ ಇಡುತ್ತಿದ್ದಳು. ನಿಮ್ಮಿಬ್ಬರ ಮದುವೆಯಾಗಿ ಅರ್ಧ ವರ್ಷವಾಯಿತು ರವಿ. ಈಗ ಏನಾದರೂ ಒಂದು ಸಿಹಿ ಸುದ್ದಿಯನ್ನು ನೀಡಬೇಕು. ನಾನು ಲಘುವಾದ ಧಾಟಿಯಲ್ಲಿ ಹೇಳಿದೆ. ಅಮ್ಮ, ಇನ್ನೂ ಸಮಯವಿದೆ, ಎಲ್ಲವೂ ಸರಿಯಾಗುತ್ತದೆ. ಅಮ್ಮ ಚಹಾ ಕಪ್ ಇಡುತ್ತಾ ಹೇಳಿದರು. ಯಾವಾಗ ಮಡಿಲು ತುಂಬುತ್ತದೆಯೋ ಆಗ ಒಳ್ಳೆಯದಾಗುತ್ತದೆ. ಹೆಣ್ಣಿನ ಗೌರವ ಹೆಚ್ಚುವುದು ಅವಳು ತಾಯಿಯಾದಾಗಲೇ. ನಾನು ನಮ್ರತಾ ಕಡೆ ನೋಡಿದೆ. ಅವಳು ತಲೆ ಬಗ್ಗಿಸಿಕೊಂಡು ಒಳಗೆ ಹೊರಟು ಹೋದಳು. ಅವಳ ಹೆಜ್ಜೆಗಳು ಸ್ವಲ್ಪ ಭಾರವಾದಂತೆ ನನಗೆ ಅನಿಸಿತು. ನಾನು ಅಮ್ಮನ ಜೊತೆ ವಾದಿಸಲು ಇಷ್ಟಪಡುತ್ತಿರಲಿಲ್ಲ. ಆದ್ದರಿಂದ ಸುಮ್ಮನೆ ಕೊಠಡಿಗೆ ಹೊರಟು ಹೋದೆ. ಆ ರಾತ್ರಿ ನಾವು ಈ ವಿಷಯದ ಬಗ್ಗೆ ಮಾತನಾಡಿದೆವು. ಅಮ್ಮ ಹೇಳುತ್ತಿರುವುದು ಸರಿಯೆಂದು ನಿನಗೆ ಅನಿಸುತ್ತದೆಯೇ? ಇಲ್ಲ, ನಾನು ಹೇಳಿದೆ. ನೀನು ನನ್ನ ಹೆಂಡತಿ, ನನ್ನ ಪ್ರೀತಿ. ಮಕ್ಕಳಿರಲಿ ಇಲ್ಲದಿರಲಿ ನೀನಿದ್ದೀಯಲ್ಲ, ಅದೇ ಸಾಕು. ನಮ್ರತಾ ನನ್ನ ಕಡೆ ನೋಡಿದಳು. ನಂತರ ಸುಮ್ಮನಾದಳು. ಮುಂದಿನ ಕೆಲವು ದಿನಗಳಲ್ಲಿ ಅಮ್ಮನ ಒತ್ತಡ ಹೆಚ್ಚಾಗತೊಡಗಿತು. ಕೆಲವೊಮ್ಮೆ ಯಾವುದೋ ಡಾಕ್ಟರ್ ಬಗ್ಗೆ ಹೇಳುತ್ತಿದ್ದರು. ಕೆಲವೊಮ್ಮೆ ಎಲ್ಲೋ ಹೋಗಿ ಹರಕೆ ಹೊರಲು ಹೇಳುತ್ತಿದ್ದರು. ನಂತರ ಒಂದು ದಿನ ಒಂದು ತಾಯಿತವನ್ನು ತಂದರು. ಇದನ್ನು ನಮ್ರತಾಳ ಕುತ್ತಿಗೆಗೆ ಕಟ್ಟು. ಅಮ್ಮ, ನೀವು ಇವೆಲ್ಲವುಗಳ ಮೇಲೆ ನಂಬಿಕೆ ಇಡುತ್ತೀರಾ? ನಂಬಿಕೆ ಇಡುತ್ತೇನೋ ಇಲ್ಲವೋ, ಆದರೆ ನಾನೊಬ್ಬ ತಾಯಿ ಮತ್ತು ತನ್ನ ವಂಶ ಮುಂದೆ ಬೆಳೆಯಲಿ ಎಂದು ಪ್ರತಿ ತಾಯಿಯೂ ಬಯಸುತ್ತಾಳೆ. ನಾನು ಆ ತಾಯಿತವನ್ನು ನಮ್ರತಾಗೆ ಕೊಟ್ಟೆ. ಅವಳು ಸುಮ್ಮನೆ ತೆಗೆದುಕೊಂಡು ಹೊರಟು ಹೋದಳು. ಅವಳು ಏನನ್ನೂ ಕೇಳಲಿಲ್ಲ, ಏನನ್ನೂ ಹೇಳಲೂ ಇಲ್ಲ. ಒಂದು ಸಂಜೆ ಅಮ್ಮ ಅಜ್ಜಿಯ ಜೊತೆಯೂ ಈ ವಿಷಯ ತೆಗೆದರು. ನನ್ನ ಸೊಸೆ ತುಂಬ ಮುದ್ದಾಗಿದ್ದಾಳೆ, ಆದರೆ ದೇವರಿಗೆ ಗೊತ್ತು ಇನ್ನೂ ಎಷ್ಟು ದಿನ ಕಾಯಬೇಕೋ. ಅಜ್ಜಿ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದರು. ಪ್ರತಿಯೊಂದು ವಿಷಯವೂ ಸರಿಯಾದ ಸಮಯಕ್ಕೆ ಬರುತ್ತದೆ. ಇದು ದೇವರ ಕೊಡುಗೆ. ಇದರಲ್ಲಿ ಬಲವಂತ ಮಾಡಲು ಸಾಧ್ಯವಿಲ್ಲ. ಆದರೆ ಈ ಮಾತುಗಳು ಮನೆಯ ವಾತಾವರಣವನ್ನು ಬದಲಾಯಿಸಿದ್ದವು. ಮೊದಲು ನಮ್ರತಾ ಮುಕ್ತವಾಗಿ ಮಾತನಾಡುತ್ತಿದ್ದಳು. ಈಗ ಅವಳು ಸುಮ್ಮನಾಗಿದ್ದಳು. ತಡರಾತ್ರಿಯವರೆಗೂ ಎಚ್ಚರವಿರುತ್ತಿದ್ದಳು. ಕೆಲವೊಮ್ಮೆ ಕಣ್ಣುಗಳು ಕೆಂಪಗಿರುತ್ತಿದ್ದವು. ಆದರೆ ಏನನ್ನೂ ಹೇಳುತ್ತಾ ಇರಲಿಲ್ಲ. ನಾನು ಒಂದು ಬಾರಿ ಹೇಳಿದೆ, ನೀನು ಬಯಸಿದರೆ ನಾವು ಡಾಕ್ಟರ್ ಹತ್ತಿರ ಹೋಗಬಹುದು. ಈಗಲೇ ಯಾಕೆ? ನಾವು ಇನ್ನೂ ಸ್ವಲ್ಪ ಸಮಯ ಕೊಡಬೇಕು ಅಲ್ವಾ? ಬಹುಶಃ ಎಲ್ಲವೂ ಸರಿಯಾಗಬಹುದು. ನಾನು ತಲೆ ಆಡಿಸಿದೆ. ನಿಜ ಹೇಳಬೇಕೆಂದರೆ ನನಗೂ ತರಾತುರಿ ಇರಲಿಲ್ಲ. ಆದರೆ ಎಲ್ಲ ಕಡೆಯಿಂದಲೂ ಮಾತುಗಳು ಬೆಳೆಯುತ್ತಲೇ ಇದ್ದವು. ನಂತರ ಅಮ್ಮನ ಆರೋಗ್ಯ ಹದಗೆಡಲಾರಂಭಿಸಿತು. ಅವರ ಉಸಿರಾಟ ತೊಂದರೆ, ಎದೆಯಲ್ಲಿ ನೋವು ಕಾಣಿಸಿಕೊಂಡಿತು. ಆಸ್ಪತ್ರೆಗೆ ಕರೆದೊಯ್ದಾಗ ಹೃದಯದ ತೊಂದರೆ ಇದೆ ಎಂದು ತಿಳಿಯಿತು. ಕೆಲವು ದಿನಗಳವರೆಗೆ ಅವರು ಆಸ್ಪತ್ರೆಯಲ್ಲಿದ್ದರು. ನಾನು ಮತ್ತು ನಮ್ರತಾ ಸರದಿಯ ಪ್ರಕಾರ ಆರೈಕೆ ಮಾಡುತ್ತಿದ್ದೆವು. ಅಮ್ಮನ ಕೊನೆಯ ದಿನಗಳಲ್ಲೂ ಅದೇ ಪ್ರಶ್ನೆ ಅವರ ನಾಲಿಗೆಯ ಮೇಲಿತ್ತು. ರವಿ, ನನ್ನ ಕೊನೆಯ ಆಸೆ ಏನೆಂದರೆ ನಾನು ನಿನ್ನ ಮಗುವನ್ನು ನೋಡಬೇಕು. ನಾನು ಮೌನವಾದೆ. ನನ್ನ ಬಳಿ ಇದಕ್ಕೆ ಉತ್ತರ ಇರಲಿಲ್ಲ. ನಾನು ಅವರ ತಲೆಯ ಮೇಲೆ ಕೈ ಸವರಿದೆ. ಅಮ್ಮ, ನೀವು ಪ್ರಾರ್ಥನೆ ಮಾಡಿ, ಉಳಿದದ್ದು ದೇವರ ಇಚ್ಛೆ. ಕೆಲವು ದಿನಗಳ ನಂತರ ಅಮ್ಮ ನಮ್ಮನ್ನು ಅಗಲಿದರು. ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲರೂ ಬಂದರು. ಎಲ್ಲರೂ ಪ್ರಾರ್ಥಿಸಿದರು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಗೊಂದಲ ಉಳಿದು ಹೋಯಿತು. ಅಮ್ಮನ ಆಸೆ ಈಡೇರಿಸಲು ಸಾಧ್ಯವಾಗಲಿಲ್ಲ ಮತ್ತು ಈ ಆಲೋಚನೆ ನನ್ನನ್ನು ಒಳಗೊಳಗೆ ತಿನ್ನುತ್ತಿತ್ತು. ಇದರ ನಂತರ ನಮ್ರತಾ ಮತ್ತು ನಾನು ಮೌನವಾಗಿ ಬಿಟ್ಟೆವು. ಅವಳು ಹೆಚ್ಚು ಸಮಯವನ್ನು ಅಜ್ಜಿಯ ಬಳಿ ಕಳೆಯುತ್ತಿದ್ದಳು ಮತ್ತು ಹೆಚ್ಚಾಗಿ ಪುಸ್ತಕಗಳಲ್ಲಿ ಮುಳುಗಿರುತ್ತಿದ್ದಳು. ಅವಳು ತನ್ನನ್ನು ತಾನೇ ಬಂಧಿಸಿಕೊಂಡಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು. ಒಂದು ದಿನ ನಾನು ಮನೆಗೆ ಬಂದು ಹೇಳಿದೆ, ನಡಿ, ಸ್ವಲ್ಪ ದಿನಗಳಿಗಾಗಿ ನಗರದಿಂದ ಹೊರಗೆ ಯಾವುದಾದರೂ ಗುಡ್ಡಗಾಡು ಪ್ರದೇಶಕ್ಕೆ ಹೋಗೋಣ. ಅವಳು ಮುಗುಳ್ನಕ್ಕಳು. ನಾವು ಇವುಗಳಿಂದ ಓಡಿ ಹೋಗಬಹುದು ಎಂದು ನಿಮಗೆ ಅನಿಸುತ್ತದೆಯೇ? ಇಲ್ಲ, ಆದರೆ ಬಹುಶಃ ಸ್ವಲ್ಪ ವಿಶ್ರಾಂತಿ ಸಿಗಬಹುದು. ನಾವು ಗುಡ್ಡಗಾಡು ಪ್ರದೇಶಕ್ಕೆ ಹೋದೆವು. 2 ದಿನ ಹಿಮಪಾತವನ್ನು ನೋಡಿದೆವು, ಕಾಫಿ ಕುಡಿದೆವು, ಮಾರುಕಟ್ಟೆಯಲ್ಲಿ ಸುತ್ತಾಡಿದೆವು. ಆದರೆ ಆ ಖುಷಿ ಬೇಗನೆ ಮಾಸಿ ಹೋಯಿತು. ವಾಪಸ್ ಬಂದು ನಮ್ರತಾ ಹೇಳಿದಳು, ನೀವು ಮಾಡಿದೆಲ್ಲದಕ್ಕೂ ಥ್ಯಾಂಕ್ ಯು. ಆದರೆ ಹೃದಯದ ಹೊರೆ ಇನ್ನೂ ಮೊದಲಿನಂತೆ ಇದೆ. ನಾನು ಅವಳನ್ನು ತಬ್ಬಿಕೊಂಡೆ. ನಾವು ಒಬ್ಬರಿಗೊಬ್ಬರು ಆಸರೆಯಾಗಿದ್ದೇವೆ. ಮಕ್ಕಳಿಲ್ಲದಿದ್ದರೂ ನಾವು ಒಬ್ಬರಿಗೊಬ್ಬರು ಜೊತೆಯಾಗಿರೋಣ. ಸಮಯ ಕಳೆಯುತ್ತಾ ಹೋಯಿತು. ಕೆಲವು ತಪಾಸಣೆಗಳನ್ನು ಮಾಡಿಸಿದೆವು. ಆದರೆ ರಿಪೋರ್ಟ್ಗಳು ನಾರ್ಮಲ್ ಇದ್ದವು. ಡಾಕ್ಟರ್ ಹೇಳಿದರು, ಹೀಗಾಗುತ್ತದೆ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ, ತಲೆ ಕೆಡಿಸಿಕೊಳ್ಳಬೇಡಿ ಎಂದರು. ಆದರೆ ಸಮಯ ಕಳೆದು ಹೋಗುತ್ತಿತ್ತು. ಈಗ ಮದುವೆಯಾಗಿ 2 ವರ್ಷಗಳಾಗುತ್ತಾ ಬಂದಿದ್ದವು.
ಸುತ್ತಮುತ್ತಲಿನ ಜನರ ನೋಟವು ಬದಲಾಗತೊಡಗಿತ್ತು. ಕೆಲವು ಸಂಬಂಧಿಕರು ಮಾತುಗಳಲ್ಲಿ ವ್ಯಂಗ್ಯವನ್ನು ಸೇರಿಸಿಕೊಂಡಿದ್ದರು. ಮಗುವಿನ ಸುದ್ದಿ ಯಾವಾಗ ಬರುತ್ತದೆ, ಅಥವಾ ಹೀಗೆ ಜೀವನ ಕಳೆಯುತ್ತೀರಾ? ನಾನು ಕೇಳಿಸಿಕೊಳ್ಳುತ್ತಿದ್ದೆ ಮತ್ತು ನಿರ್ಲಕ್ಷಿಸುತ್ತಿದ್ದೆ. ಆದರೆ ನಮ್ರತಾ ಇವೆಲ್ಲವನ್ನು ಕೇಳಿ ಒಳಗೊಳಗೆ ಒಡೆದು ಹೋಗುತ್ತಿದ್ದಳು. ಇನ್ನು ಅವಳು ಸ್ವತಃ ನನ್ನನ್ನೇ ಪ್ರಶ್ನಿಸುತ್ತಿದ್ದಳು. ಒಂದು ವೇಳೆ ಎಂದಿಗೂ ಮಗು ಆಗದಿದ್ದರೆ? ನಾನು ಹೇಳುತ್ತಿದ್ದೆ, ಹಾಗಾದರೇನು, ನೀನಿದ್ದೀಯಲ್ಲ. ಹೀಗೆ ಹೇಳಿ ನಾನು ಮುಗುಳ್ನಗುತ್ತಿದ್ದೆ. ಆದರೆ ನನ್ನ ನಗುವಿನಲ್ಲಿ ನಂಬಿಕೆಗಿಂತ ಸಮಾಧಾನವೇ ಜಾಸ್ತಿ ಇರುತ್ತಿತ್ತು. ಇದು ಪ್ರೀತಿ ತನ್ನ ನಿಜವಾದ ಪರೀಕ್ಷೆಗೆ ಪ್ರವೇಶಿಸುವ ಘಟ್ಟವಾಗಿತ್ತು. ಮತ್ತು ಇನ್ನು ನಾವು ಇವೆಲ್ಲವನ್ನು ಸಹಿಸಿಕೊಳ್ಳುತ್ತೇವೆ ಎಂದು ತಿಳಿದುಕೊಂಡಿದ್ದೆ. ಆದರೆ ಜೀವನ ಏನನ್ನು ಯೋಚಿಸುತ್ತೋ ಅದು ನಮಗೆ ಗೊತ್ತಿರಲಿಲ್ಲ. ಸಮಯ ಕಳೆಯುತ್ತಾ ಹೋಯಿತು ಮತ್ತು ನಮ್ಮ ಜೀವನ ಈಗ ಬದಲಾಗತೊಡಗಿತ್ತು. ನಾನು ಬೆಳಿಗ್ಗೆ ಆಫೀಸ್ಗೆ ಹೊರಟು ಹೋಗುತ್ತಿದ್ದೆ. ನಮ್ರತಾ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದಳು. ಕೆಲವೊಮ್ಮೆ ಅಜ್ಜಿಯ ಬಳಿ ಹೋಗುತ್ತಿದ್ದಳು, ಕೆಲವೊಮ್ಮೆ ಪುಸ್ತಕಗಳಲ್ಲಿ ಮುಳುಗಿ ಹೋಗುತ್ತಿದ್ದಳು. ಆದರೆ ಮಕ್ಕಳಿಲ್ಲದ ಆ ದುಃಖ ಎಲ್ಲೋ ಒಂದು ಕಡೆ ಹಾಗೇ ಇತ್ತು. ನಾವು ಬದುಕುವ ದಾರಿಯನ್ನೇ ಬದಲಾಯಿಸಿಕೊಂಡಿದ್ದೆವು. ಒಂದು ದಿನ ನಾನು ಆಫೀಸ್ನಿಂದ ಬಂದಾಗ ನಮ್ರತಾ ಅಡುಗೆ ಮನೆಯಲ್ಲಿ ತರಕಾರಿ ಕತ್ತರಿಸುತ್ತಿದ್ದಳು. ನಾನು ನೋಡಿದೆ. ಅವಳ ಮುಖದ ಬಣ್ಣ ಮೊದಲಿಗಿಂತ ಹೆಚ್ಚು ಹಳದಿಯಾಗಿತ್ತು. ಕೇಳಿದೆ, ಆರೋಗ್ಯ ಸರಿಯಾಗಿದೆಯೇ? ಅವಳು ಕಣ್ಣು ತಪ್ಪಿಸಿ ಹೇಳಿದಳು, ಸುಮ್ಮನೆ ವಾತಾವರಣದಲ್ಲಿ ಬದಲಾವಣೆಯಾಗಿದೆ ಎಂದು ಅನಿಸುತ್ತದೆ. ಅದೇ ಕಾರಣದಿಂದ ಸ್ವಲ್ಪ ನೆಗಡಿಯಾಗಿದೆ. ನಾನು ಹೇಳಿದೆ, ಇಂತಹ ಚಿಕ್ಕ ಪುಟ್ಟ ಕಾಯಿಲೆಗಳು ಆಗಾಗ ಬರುತ್ತವೆ. ಹೀಗೆ ಯೋಚಿಸಿ ನಾನು ಆ ಮಾತನ್ನು ಅಲ್ಲಿಗೆ ಬಿಟ್ಟೆ. ಆದರೆ ಮಾರನೇ ದಿನ ನಾನು ಎದ್ದಾಗ ನಮ್ರತಾ ತಿಂಡಿ ಮಾಡಿರಲಿಲ್ಲ. ಅವಳು ಕೊಠಡಿಯಲ್ಲಿ ಕಂಬಳಿ ಹೊದ್ದು ಮಲಗಿದ್ದಳು. ಏನಾಯಿತು? ರಾತ್ರಿಯಿಂದ ಜ್ವರವಿದೆ ಮತ್ತು ಕೆಮ್ಮು ಕೂಡ. ನಾನು ಅವಳ ಹಣೆ ಮುಟ್ಟಿದೆ. ನಿಜಕ್ಕೂ ತುಂಬ ಕಾಯುತ್ತಿತ್ತು. ನಾನು ತಕ್ಷಣ ಕ್ಲಿನಿಕ್ಗೆ ಹೋಗಲು ಸಿದ್ಧ ಮಾಡಿದೆ. ಡಾಕ್ಟರ್ ತಪಾಸಣೆ ಮಾಡಿದರು, ಔಷಧಿ ಕೊಟ್ಟರು ಮತ್ತು ಹೇಳಿದರು, ಜ್ವರ ಸಾಮಾನ್ಯವೆಂದು ಅನಿಸುತ್ತಿದೆ, ಔಷಧಿಯಿಂದ ಸರಿಯಾಗುತ್ತದೆ. ಆದರೆ ಒಂದು ವೇಳೆ 2-3 ದಿನಗಳಲ್ಲಿ ಸರಿಯಾಗದಿದ್ದರೆ ನಂತರ ಕೆಲವು ಟೆಸ್ಟ್ಗಳನ್ನು ಮಾಡಿಸಿ. 2 ದಿನಗಳು ಕಳೆದವು. ಜ್ವರ ಮತ್ತು ಕೆಮ್ಮಿನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. 3ನೇ ರಾತ್ರಿ ಅವಳು ಪದೇ ಪದೇ ಎದ್ದು ನೀರು ಕುಡಿಯುತ್ತಿದ್ದಳು. ಕೆಮ್ಮು ಎಷ್ಟೊಂದು ಜೋರಾಗಿ ಬರುತ್ತಿತ್ತೆಂದರೆ ಉಸಿರಾಡುವುದು ಸಹ ಕಷ್ಟವಾಗುತ್ತಿತ್ತು. ನಾನು ಅವಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ನಿರ್ಧರಿಸಿದೆ. ಅಲ್ಲಿ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸಿದೆವು. ಮರುದಿನ ರಿಪೋರ್ಟ್ ಬಂದಿತ್ತು. ಡಾಕ್ಟರ್ ಕೊಠಡಿಯೊಳಗೆ ಕರೆದರು. ರವಿಯವರೇ, ನಮಗೆ ಕೆಲವು ಗಂಭೀರವಾದ ವಿಷಯಗಳು ಕಂಡು ಬಂದಿವೆ. ನೀವು ಸತ್ಯವನ್ನು ಕೇಳಲು ಸಿದ್ಧರಾಗಿರಬೇಕು. ನಾನು ಸ್ವಲ್ಪ ಆತಂಕಗೊಂಡು ಕುಳಿತೆ. ಏನು ವಿಷಯ ಡಾಕ್ಟರ್? ಡಾಕ್ಟರ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ನಿಮ್ಮ ಹೆಂಡತಿಗೆ ಕ್ಯಾನ್ಸರ್ ಇದೆ. ನನ್ನ ಕೈಯಿಂದ ಫೈಲ್ ಕೆಳಗೆ ಬಿದ್ದಿತು. ಕೇವಲ ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಗಿ ಹೋದಂತೆ ಅನಿಸಿತು. ಇದೇನು ಹೇಳುತ್ತಿದ್ದೀರಾ ನೀವು? ಏನಾದರೂ ತಪ್ಪಾಗಿರಬಹುದೇ? ಡಾಕ್ಟರ್ ರಿಪೋರ್ಟ್ಗಳನ್ನು ತೋರಿಸಿದರು. ಸಂಖ್ಯೆಗಳು, ಗ್ರಾಫ್. ನಾವು ಇನ್ನೂ ಕೆಲವು ಟೆಸ್ಟ್ಗಳನ್ನು ಮಾಡಿಸುತ್ತೇವೆ. ಆದರೆ ಈ ಸಮಯದಲ್ಲಿ ಇರುವ ರೋಗ ಲಕ್ಷಣಗಳು ಕ್ಯಾನ್ಸರ್ ಕಡೆಗೆ ಬೆರಳು ತೋರಿಸುತ್ತಿವೆ. ನೀವು ಜಾಗರೂಕರಾಗಿರಬೇಕು ಮತ್ತು ತಕ್ಷಣ ಚಿಕಿತ್ಸೆ ಕೊಡಿಸಬೇಕು. ನಾನು ಆಸ್ಪತ್ರೆಯಿಂದ ಹೊರಬಂದೆ. ಚಳಿಗಾಲವಿದ್ದರೂ ಬೆವರಿನಿಂದ ನೆನೆದು ಹೋಗಿದ್ದೆ. ಕಾರಿನ ಸೀಟಿನಲ್ಲಿ ಕುಳಿತು ನಾನು ಕೈಗಳಿಂದ ಮುಖ ಮುಚ್ಚಿಕೊಂಡೆ. ಮೆದುಳು ಮರಗಟ್ಟಿ ಹೋಗಿತ್ತು. ಇದು ಮನುಷ್ಯನನ್ನು ಒಳಗಿನಿಂದಲೇ ಒಡೆದು ಹಾಕುವಂಥ ಸುದ್ದಿಯಾಗಿತ್ತು. ಮನೆಗೆ ತಲುಪಿದಾಗ ನಮ್ರತಾ ಸೋಫಾದ ಮೇಲೆ ಮಲಗಿದ್ದಳು. ನನ್ನನ್ನು ನೋಡಿ ಹೇಳಿದಳು, ಏನಾಯಿತು? ರಿಪೋರ್ಟ್ಸ್ ಬಂತೆ? ನಾನು ಕಣ್ಣು ತಪ್ಪಿಸಿದೆ. ಸುಮ್ಮನೆ ವೈರಲ್ ಆಗಿದೆ, ಸ್ವಲ್ಪ ನಿಶ್ಶಕ್ತಿ ಇದೆ. ಡಾಕ್ಟರ್ ಔಷಧಿ ಕೊಟ್ಟಿದ್ದಾರೆ. ಅವಳು ಮುಗುಳ್ನಕ್ಕಳು. ಒಳ್ಳೆಯದಾಯಿತು. ಯಾವುದೇ ದೊಡ್ಡ ವಿಷಯ ಇರಲಿಕ್ಕಿಲ್ಲ ಎಂದು ನನಗೂ ಅನಿಸುತ್ತಿತ್ತು. ಬಹುಶಃ ಬರೀ ಸುಸ್ತಾಗಿದೆ ಅಷ್ಟೇ. ನಾನು ಬಲವಂತವಾಗಿ ಮುಗುಳ್ನಗುತ್ತಾ ಹೇಳಿದೆ. ವಿಶ್ರಾಂತಿ ತೆಗೆದುಕೋ, ಎಲ್ಲವೂ ಸರಿಯಾಗುತ್ತದೆ. ಅದೇ ರಾತ್ರಿ ನಾನು ನನ್ನಲ್ಲೇ ಭಾಷೆ ಕೊಟ್ಟೆ. ಏನೆಂದರೆ, ನಾನು ನಮ್ರತಾಗೆ ಸತ್ಯವನ್ನು ಹೇಳುವುದಿಲ್ಲ. ಅವಳು ತುಂಬ ದುರ್ಬಲಳಾಗಿದ್ದಳು. ಅವಳ ಸ್ಥಿತಿ ಮೊದಲೇ ಹದಗೆಡುತ್ತಿತ್ತು. ಒಂದು ವೇಳೆ ಅವಳಿಗೆ ತಾನು ಕ್ಯಾನ್ಸರ್ಗೆ ತುತ್ತಾಗಿದ್ದೇನೆಂದು ತಿಳಿದರೆ ಅವಳು ಮಾನಸಿಕವಾಗಿ ಒಡೆದು ಹೋಗುತ್ತಾಳೆ. ನಾನು ಮರುದಿನ ದೊಡ್ಡ ಆಸ್ಪತ್ರೆಯಿಂದ ಅಪಾಯಿಂಟ್ಮೆಂಟ್ ತೆಗೆದುಕೊಂಡೆ ಮತ್ತು ಪೂರ್ಣ ತಪಾಸಣೆ ಮಾಡಿಸಿದೆ. ಇನ್ನೂ ಕೆಲವು ಟೆಸ್ಟ್ಗಳು ಆದ ನಂತರ ಅವಳಿಗೆ ಕ್ಯಾನ್ಸರ್ ಇದೆ ಎಂದು ಪಕ್ಕಾ ಆಯಿತು. ಡಾಕ್ಟರ್ ಒಂದು ದುಬಾರಿ ಚಿಕಿತ್ಸೆಯನ್ನು ತಿಳಿಸಿದರು. ಕಿಮೊಥೆರಪಿ, ನಿಯಮಿತವಾಗಿ ಔಷಧಿಗಳು ಮತ್ತು ಕಾಲಕಾಲಕ್ಕೆ ಆಸ್ಪತ್ರೆಗೆ ದಾಖಲಾಗುವುದು. ಈಗ ನನ್ನ ಜೀವನ 2 ಭಾಗಗಳಾಗಿ ಹಂಚಿ ಹೋಗಿತ್ತು. ಒಂದು ನಾನು ಆಫೀಸ್ನಲ್ಲಿ ಕಳೆಯುವ ಸಮಯ, ಇನ್ನೊಂದು ಆಸ್ಪತ್ರೆಗಳು, ಔಷಧಿಗಳು ಮತ್ತು ರಿಪೋರ್ಟ್ಗಳ ನಡುವಿನ ಸಮಯ. ನಮ್ರತಾಗೆ ಪ್ರತಿ ಬಾರಿಯೂ ಇದನ್ನೇ ಹೇಳುತ್ತಿದ್ದೆ. ಕೇವಲ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಡಾಕ್ಟರ್ ವಿಶ್ರಾಂತಿ ಪಡೆಯಲು ಹೇಳಿದ್ದಾರೆ. ಅವಳು ನಂಬುತ್ತಿದ್ದಳು. ಎಂದಿಗೂ ಸಂಶಯ ಪಡುತ್ತಿರಲಿಲ್ಲ. ಅವಳು ಈಗಲೂ ನನಗಾಗಿ ಬಾಗಿಲವರೆಗೂ ಬರುತ್ತಿದ್ದಳು.
ನೀವು ಸುಸ್ತಾಗುತ್ತೀರಾ. ಆದರೆ ನನಗೆ ಎಂದಿಗೂ ರೇಗುತ್ತಿರಲಿಲ್ಲ. ನಾನು ಏನನ್ನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಕೇವಲ ಅವಳ ತಲೆಯ ಮೇಲೆ ಕೈ ಸವರುತ್ತಿದ್ದೆ. ನಾನು ಕೇವಲ ನಿನ್ನನ್ನು ನೋಡಲು ಬಯಸುತ್ತೇನೆ, ಬಾಕಿ ಎಲ್ಲವೂ ವ್ಯರ್ಥ. ಮನೆಯ ಖರ್ಚುಗಳೇ ಬೇರೆ ಮತ್ತು ಚಿಕಿತ್ಸೆಯ ಹಣವೇ ಬೇರೆ. ನಾನು ನನ್ನ ಎಲ್ಲ ಉಳಿತಾಯವನ್ನು ತೆಗೆದೆ, ಸ್ನೇಹಿತರಿಂದ ಸಾಲ ಮಾಡಿದೆ, ಕೆಲವು ಒಡವೆಗಳನ್ನು ಅಡವಿಟ್ಟೆ ಮತ್ತು ನಮ್ರತಾಗೆ ಯಾವುದೇ ವಿಷಯದ ಸುಳಿವು ಸಿಗದಂತೆ ನೋಡಿಕೊಂಡೆ. ಆದರೆ ಕೆಲವು ವಿಷಯಗಳನ್ನು ಮುಚ್ಚಿಡಲು ಸಾಧ್ಯವಿಲ್ಲವಲ್ಲ. ಒಂದು ದಿನ ಅವಳು ಹೇಳಿದಳು, ರವಿ, ಸತ್ಯ ಹೇಳಿ, ನನಗೆ ಯಾವುದೇ ಗಂಭೀರವಾದ ಕಾಯಿಲೆ ಇಲ್ಲ ತಾನೆ? ನಾನು ನನ್ನ ಶರೀರದಲ್ಲಿ ಕೆಲವು ಬದಲಾವಣೆಗಳನ್ನು ಅನುಭವಿಸುತ್ತಿದ್ದೇನೆ. ಸುಸ್ತು, ಜ್ವರ, ನೋವು ಎಲ್ಲವೂ ಬದಲಾಗಿ ಹೋಗಿದೆ. ನಾನು ತಕ್ಷಣ ಮಾತನ್ನು ಬದಲಾಯಿಸಿದೆ. ನೀನು ಜಾಸ್ತಿ ಯೋಚಿಸುತ್ತಿದ್ದೀಯಾ? ಪ್ರತಿ ಕಾಯಿಲೆಯೂ ದೊಡ್ಡದಾಗಿರುವುದಿಲ್ಲ. ನಮ್ಮೆಲ್ಲರ ಸಮಯ ಕೇವಲ ಕೆಲವೊಮ್ಮೆ ಕೆಟ್ಟದಾಗಿರುತ್ತದೆ. ನಿನಗೆ ವಿಶ್ರಾಂತಿಯ ಅಗತ್ಯವಿದೆ. ಅವಳು ಸುಮ್ಮನಾದಳು. ಆದರೆ ಅವಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಲಾರಂಭಿಸಿದ್ದಾಳೆ ಎಂದು ನನಗೆ ತಿಳಿದಿತ್ತು. ಸಾಧ್ಯವಿರುವವರೆಗೂ ಅವಳನ್ನು ಸುರಕ್ಷಿತವಾಗಿಡಬೇಕು ಎಂದು ನಾನು ನಿರ್ಧಾರ ಮಾಡಿದ್ದೆ. ಆದರೆ ಒಳಗೊಳಗೆ ನಾನು ಒಡೆದು ಹೋಗುತ್ತಿದ್ದೆ. ನಮ್ರತಾಳ ಚಿಕಿತ್ಸೆ ಶುರುವಾಗಿತ್ತು. ಪ್ರತಿ ವಾರ ಆಸ್ಪತ್ರೆಗೆ ಹೋಗುವುದು, ಔಷಧಿ ತರುವುದು, ಟೆಸ್ಟ್ ಮಾಡಿಸುವುದು, ನಂತರ ರಿಪೋರ್ಟ್ಗಾಗಿ ಕಾಯುವುದು ಮತ್ತು ಮುಂದಿನ ಅಪಾಯಿಂಟ್ಮೆಂಟ್ ವ್ಯವಸ್ಥೆ ಮಾಡುವುದು. ಇದು ಎಂತಹ ಚಕ್ರವಾಗಿತ್ತೆಂದರೆ ಮುಗಿಯುವಂತೆ ಕಾಣುತ್ತಿರಲಿಲ್ಲ. ಸ್ವಲ್ಪ ಸಮಯದವರೆಗೆ ನಾವಿಬ್ಬರೂ ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸಿದೆವು. ನಾನು ಆಫೀಸ್ನಲ್ಲಿ ಓವರ್ ಟೈಮ್ ಕೆಲಸ ಮಾಡಲು ಪ್ರಾರಂಭಿಸಿದೆ. ರಜೆ ತೆಗೆದುಕೊಳ್ಳುತ್ತಿರಲಿಲ್ಲ. ಕೆಲವೊಮ್ಮೆ ಹೀಗೂ ಆಗುತ್ತಿತ್ತು. ಏನೆಂದರೆ ಆಸ್ಪತ್ರೆಯಿಂದ ನೇರವಾಗಿ ಆಫೀಸ್ಗೆ ಹೋಗುತ್ತಿದ್ದೆ. ಸುಸ್ತು ಕಣ್ಣುಗಳಲ್ಲಿ ತೇಲುತ್ತಿತ್ತು. ಆದರೆ ನಾಲಿಗೆಯ ಮೇಲೆ ದೂರು ಇರುತ್ತಿರಲಿಲ್ಲ. ಒಂದು ಸಂಜೆ ನಾನು ಮನೆಗೆ ಮರಳಿದಾಗ ಅಜ್ಜಿ ನಿಧಾನವಾಗಿ ಹೇಳಿದರು, ಮಗನೇ, ಮನೆಯಲ್ಲಿ ಹಿಟ್ಟು ಕೂಡ ಖಾಲಿಯಾಗಿದೆ. ಚಹಾದ ಪುಡಿಯೂ ಉಳಿದಿಲ್ಲ. ನಾನು ತಲೆ ಆಡಿಸಿದೆ. ಪರ್ಸ್ ತೆಗೆದೆ. ಒಳಗೆ ಕೇವಲ 200 ರೂಪಾಯಿ ಇತ್ತು. ಅದನ್ನು ಅಜ್ಜಿಯ ಕೈಗಿಟ್ಟು ಹೇಳಿದೆ, ಏನಾದರೂ ಮಾಡೋಣ, ಆದರೆ ಔಷಧಿ ಪೂರೈಕೆಯಾಗಬೇಕು. ನಮ್ರತಾ ಬಾಗಿಲ ಬಳಿ ನಿಂತಿದ್ದಳು. ಬಹುಶಃ ಅವಳು ಅದನ್ನು ಕೇಳಿಸಿಕೊಂಡಳು. ಅವಳು ಏನನ್ನೂ ಮಾತನಾಡಲಿಲ್ಲ. ಕೊಠಡಿಯೊಳಗೆ ಹೊರಟು ಹೋದಳು. ಮರುದಿನ ಬೆಳಿಗ್ಗೆ ನಾನು ಸಿದ್ಧನಾಗುತ್ತಿದ್ದಾಗ ಅವಳು ಗುಟ್ಟಾಗಿ ನನ್ನ ಕೋಟಿನ ಜೇಬಿನಲ್ಲಿ 5,000 ರೂಪಾಯಿ ಇಟ್ಟಿದ್ದಳು. ಕೈ ಅದಕ್ಕೆ ತಗುಲಿದಾಗ ನಾನು ನಿಂತೆ. ನಾನು ಕೇಳಿದೆ, ಎಲ್ಲಿಂದ ಬಂತು ಇದು? ಅವಳು ಸುಮ್ಮನಾದಳು. ನಿನ್ನೆ ನಾನು ನನ್ನ ಒಂದು ಹಳೆಯ ಉಂಗುರವನ್ನು ಮಾರಿದೆ. ನನ್ನ ಬಳಿ ಬೇರೆ ಏನೂ ಇರಲಿಲ್ಲ. ಹಾಗಾಗಿ ಇದೇ ಕೆಲಸಕ್ಕೆ ಬಂತು. ನನ್ನ ಕೈಗಳು ನಡುಗಲಾರಂಭಿಸಿದವು. ನಾನು ಅವಳ ಕೈ ಹಿಡಿದು ಹೇಳಿದೆ, ನೀನು ಇವೆಲ್ಲವನ್ನು ಏಕೆ ಮಾಡುತ್ತಿದ್ದೀಯಾ? ಏಕೆಂದರೆ ನಾನು ಬದುಕಬೇಕು ರವಿ, ಮತ್ತು ನಾನು ನಿನ್ನನ್ನು ಒಬ್ಬಂಟಿಯಾಗಿ ಬಿಡಲು ಬಯಸುವುದಿಲ್ಲ. ಮನೆಯಲ್ಲಿ ಉಪವಾಸ ಬೀಳಲಾರಂಭಿಸಿದೆವು. ಎಷ್ಟೋ ದಿನಗಳು ಹೇಗಿರುತ್ತಿದ್ದವೆಂದರೆ ನಾವು ಕೇವಲ ಚಹಾ ಕುಡಿದು ದಿನ ಕಳೆಯುತ್ತಿದ್ದೆವು. ಒಂದು ರಾತ್ರಿ ಹೀಗೂ ಆಯಿತು. ಏನೆಂದರೆ ನಾನು ಸಂಜೆ ಮನೆಗೆ ಬಂದೆ ಮತ್ತು ನಮ್ರತಾ ನೀರಿನ ಲೋಟವನ್ನು ಹಿಡಿಸಿದಳು. ಇಷ್ಟೇ ಇರುವುದು ಇವತ್ತು. ನಾನು ಅವಳ ಮುಖ ನೋಡಿದೆ. ಅವಳು ತುಂಬ ದುರ್ಬಲಳಾಗಿದ್ದಳು. ಕಣ್ಣುಗಳ ಸುತ್ತಲೂ ಕಪ್ಪು ವರ್ತುಲಗಳಿದ್ದವು. ಆದರೆ ಅವಳು ಈಗಲೂ ನನ್ನೆದುರು ಧೈರ್ಯವಾಗಿರಲು ಪ್ರಯತ್ನಿಸುತ್ತಿದ್ದಳು. ನಾನು ಆಫೀಸ್ನಿಂದ ಕೆಲವೊಮ್ಮೆ ಉಳಿದ ಊಟವನ್ನು ತರುತ್ತಿದ್ದೆ. ಕೆಲವೊಮ್ಮೆ ಸ್ನೇಹಿತರಿಂದ ಸಾಲ ಪಡೆಯುತ್ತಿದ್ದೆ. ತಿಂಗಳ ಕೊನೆಯಲ್ಲಿ ಕರೆಂಟ್ ಬಿಲ್, ಗ್ಯಾಸ್ ಬಿಲ್ ಎಲ್ಲವೂ ಕಾಗದಗಳಲ್ಲೇ ಉಳಿದು ಹೋದವು. ಒಂದು ದಿನ ಗ್ಯಾಸ್ ಬಂದಾಯಿತು. 2ನೇ ದಿನ ಕರೆಂಟ್ ಕಟ್ ಮಾಡಿದರು. ಅಜ್ಜಿ ನನಗೆ ಹೇಳಿದರು, ಮಗನೇ, ನಾನು ನನ್ನ ಅಣ್ಣನ ಹತ್ತಿರ ಸ್ವಲ್ಪ ಹಣ ಕೇಳುತ್ತೇನೆ. ಅವರು ಬಹುಶಃ ಸಹಾಯ ಮಾಡಬಹುದು. ನಾನು ತಡೆದು ಹೇಳಿದೆ, ಇಲ್ಲ ಅಜ್ಜಿ, ನಾವು ಯಾರ ಮುಂದೆಯೂ ಕೈ ಚಾಚುವುದು ಬೇಡ. ಭಗವಂತನೇ ಸ್ವತಃ ದಾರಿ ತೋರಿಸುತ್ತಾನೆ. ನಮ್ರತಾ ಹೆಚ್ಚಾಗಿ ರಾತ್ರಿ ಎಚ್ಚರಗೊಳ್ಳುತ್ತಿದ್ದಳು. ಗುಟ್ಟಾಗಿ ಅಳುತ್ತಿದ್ದಳು. ಆದರೆ ಅವಳು ಅದನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ. ಒಂದು ದಿನ ಅವಳು ಹಳೆಯ ಬಟ್ಟೆಗಳನ್ನು ಇಸ್ತ್ರಿ ಮಾಡುತ್ತಿದ್ದಳು. ಏನು ಮಾಡ್ತಾ ಇದ್ದೀಯಾ? ಕೆಲವು ಹಳೆಯ ಬಟ್ಟೆಗಳನ್ನು ಮಾರಿಬಿಡೋಣ, ಬಹುಶಃ ಸ್ವಲ್ಪ ಹಣ ಸಿಗಬಹುದು ಎಂದು ಯೋಚಿಸಿದೆ. ನಾನು ಮುಂದೆ ಹೋಗಿ ಇಸ್ತ್ರಿ ಪೆಟ್ಟಿಗೆಯನ್ನು ಆಫ್ ಮಾಡಿದೆ. ನೀನು ಕೇವಲ ಒಂದು ಕೆಲಸ ಮಾಡಬೇಕು, ವಿಶ್ರಾಂತಿ ಪಡೆಯುವುದು. ಬಾಕಿ ಎಲ್ಲವನ್ನು ನಾನು ನಿಭಾಯಿಸುತ್ತೇನೆ. ನನ್ನ ಪ್ರೀತಿ ಕಠಿಣ ಪರೀಕ್ಷೆಯ ಮೂಲಕ ಹಾದು ಹೋಗುತ್ತಿತ್ತು. ಕೇವಲ ಕಾಯಿಲೆಯಷ್ಟೇ ಅಲ್ಲ, ಹಸಿವು, ಸುಸ್ತು, ಅಸಹಾಯಕತೆ ಎಲ್ಲವೂ ನಮ್ಮ ಗೋಡೆಗಳ ನಡುವೆ ಬಂದು ನೆಲೆಸಿತ್ತು. ಆದರೂ ನಾವು ಒಟ್ಟಿಗೆ ಇದ್ದೆವು. ಕೆಲವೊಮ್ಮೆ ನಾನು ನಮ್ರತಾಳ ಕೂದಲನ್ನು ಸರಿಪಡಿಸುತ್ತಿದ್ದೆ. ಅವಳು ನಗುತ್ತಿದ್ದಳು. ಈಗಲೂ ಸುಂದರವಾಗಿ ಕಾಣುತ್ತಿದ್ದೇನಾ? ನಾನು ಮಗಳು ನಗುತ್ತಾ ಹೇಳಿದೆ. ನೀನು ಮೊದಲಿಗಿಂತ ಹೆಚ್ಚು ಸುಂದರವಾಗಿದ್ದೀಯಾ. ನಮ್ಮಿಬ್ಬರ ನಡುವೆ ಮಾತುಗಳು ಕಡಿಮೆಯಾಗಿದ್ದವು. ಆದರೆ ಮೌನದಲ್ಲಿದ್ದ ಆ ತಿಳುವಳಿಕೆ ಮೊದಲಿಗಿಂತ ಹೆಚ್ಚು ಆಳವಾಗಿತ್ತು. ಆಫೀಸ್ನಲ್ಲಿ ನನ್ನ ಕೆಲಸದ ಮೇಲೂ ಪರಿಣಾಮ ಬೀರಲಾರಂಭಿಸಿತು. ಸತತ ರಜೆಗಳು, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡದಿರುವುದು. ಬಾಸ್ ಒಂದು ದಿನ ಕರೆದು ಹೇಳಿದರು, ರವಿ, ನಾವು ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತೇವೆ.
ಆದರೆ ಕಂಪನಿಯು ನಡೆಯಬೇಕಲ್ಲ, ನಮಗೆ ನಿನ್ನಿಂದ ಉತ್ತಮ ಕೆಲಸದ ನಿರೀಕ್ಷೆ ಇದೆ. ನಾನು ತಲೆ ತಗ್ಗಿಸಿದೆ. ಸರ್, ನಾನು ಪ್ರಯತ್ನಿಸುತ್ತಿದ್ದೇನೆ. ಪರಿಸ್ಥಿತಿ ಸ್ವಲ್ಪ ಕಷ್ಟವಾಗಿದೆ. ಅವರು ಸ್ವಲ್ಪ ಕಾಲಾವಕಾಶ ನೀಡಿದರು. ಆದರೆ ಇದು ಸ್ವಲ್ಪ ಸಮಯದವರೆಗೆ ಮಾತ್ರ ಎಂದು ನನಗೆ ತಿಳಿದಿತ್ತು. ಕೆಲವೊಮ್ಮೆ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುತ್ತಿತ್ತು, ನಾವು ಇವೆಲ್ಲವುಗಳಿಂದ ಹೊರಬರಲು ಸಾಧ್ಯವೇ? ನಂತರ ನಾನು ನಮ್ರತಾಳನ್ನು ನೋಡಿ ನನ್ನಲ್ಲೇ ಹೇಳಿಕೊಳ್ಳುತ್ತಿದ್ದೆ, ಇವಳ ಜೊತೆ ಇರುವವರೆಗೂ ನಾನು ಸೋಲೊಪ್ಪಿಕೊಳ್ಳುವುದಿಲ್ಲ. ಪ್ರೀತಿ, ಕಾಯಿಲೆ, ಸಾಲ, ಒಂಟಿತನ, ಉಪವಾಸ ಎಲ್ಲದರ ಹೊರೆ ನಮ್ಮ ಹೆಗಲ ಮೇಲಿತ್ತು. ಆದರೆ ಇನ್ನೂ ಭರವಸೆ ಉಳಿದಿತ್ತು ಮತ್ತು ಆ ಭರವಸೆ ಕೇವಲ ನಮ್ರತಾಳ ಕಣ್ಣುಗಳಲ್ಲಿ ಕಾಣಿಸುತ್ತಿತ್ತು. ಜೀವನ ಒಂದು ವೃತ್ತದಲ್ಲಿ ಸುತ್ತುತ್ತಿತ್ತು. ಅದೇ ಈಗ ಜೀವನದ ಭಾಗವಾಗಿತ್ತು. ಆಫೀಸ್, ಆಸ್ಪತ್ರೆ, ಔಷಧಿ ಬಿಲ್, ಸಾಲ ಮತ್ತು ಮನೆಯ ಮೌನದ ಗೋಡೆಗಳು. ಇದೇ ಅವಧಿಯಲ್ಲಿ ನನ್ನ ಆಫೀಸ್ಗೆ ಒಬ್ಬ ಹೊಸ ಹುಡುಗಿ ಬಂದಳು. ಅವಳ ಹೆಸರು ಸೋನಿಯಾ ಎಂದು. ಅವಳು ಇನ್ನೂ ಹೊಸದಾಗಿ ಸೇರಿದ್ದಳು. ಆದರೆ ಇಡೀ ಆಫೀಸ್ ಅವಳ ಉಪಸ್ಥಿತಿಯಿಂದಲೇ ಕಳೆಗಟ್ಟಿದಂತೆ ಅನಿಸುತ್ತಿತ್ತು. ಅವಳು ಮಾತನಾಡುವುದರಲ್ಲಿ ತುಂಬ ಚತುರಳು, ಸದಾ ಹಸನ್ಮುಖಿ ಮತ್ತು ಅವಳ ಸೌಂದರ್ಯವೇ ಎಲ್ಲರಿಗಿಂತ ವಿಭಿನ್ನವಾಗಿತ್ತು. ಮೊದಲ ಬಾರಿಗೆ ನಾನು ಅವಳನ್ನು ಕಾನ್ಫರೆನ್ಸ್ ರೂಮ್ನಲ್ಲಿ ನೋಡಿದಾಗ ಅವಳು ನೀಲಿ ಶರ್ಟ್ ಧರಿಸಿ ಎದುರು ಕುಳಿತಿದ್ದಳು. ನನ್ನ ಒಂದು ಪ್ರಶ್ನೆಗೆ ಮುಗುಳ್ನಗುತ್ತಾ ಹೇಳಿದಳು, ಸರ್, ನಿಮ್ಮ ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಬಹುಶಃ ಉತ್ತರ ನಿಮ್ಮನ್ನು ಬೋರ್ ಮಾಡಬಹುದು. ನಾನು ಮೊದಲ ಬಾರಿಗೆ ಹಲವು ದಿನಗಳ ನಂತರ ನನ್ನನ್ನು ನಗುತ್ತಿರುವುದನ್ನು ಕಂಡುಕೊಂಡೆ. ಆ ಶೈಲಿ, ಆ ಮಾತನಾಡುವ ರೀತಿ, ಆ ಕಣ್ಣುಗಳ ಹೊಳಪು, ಮೊದಲಿನದೆಲ್ಲವೂ ಕಳೆದು ಹೋಗಿತ್ತು. ಮುಂದಿನ ಕೆಲವು ದಿನಗಳಲ್ಲಿ ಅವಳು ನನ್ನೊಂದಿಗೆ ಹೆಚ್ಚಾಗಿ ಕೆಲಸದ ವಿಷಯವಾಗಿ ಮಾತನಾಡುತ್ತಿದ್ದಳು. ಕೆಲವೊಮ್ಮೆ ಫೈಲ್ ಕೊಡಲು ಬರುತ್ತಿದ್ದಳು. ಕೆಲವೊಮ್ಮೆ ಚಹಾದ ಬಗ್ಗೆ ಕೇಳಿ ಹತ್ತಿರ ಕುಳಿತುಕೊಳ್ಳುತ್ತಿದ್ದಳು. ಒಂದು ದಿನ ಕ್ಯಾಂಟೀನಲ್ಲಿ ಅವಳು ಕೇಳಿದಳು, ಸರ್, ನೀವು ಯಾವಾಗಲೂ ಏಕೆ ಇಷ್ಟೊಂದು ಮೌನವಾಗಿರುತ್ತೀರಾ? ನಾನು ಹೇಳಿದೆ, ಮೌನ ಸಮಯದ ಜೊತೆಗೆ ಅಭ್ಯಾಸವಾಗಿ ಬಿಡುತ್ತದೆ. ಮೌನ ಸಮಯದ ಜೊತೆಗೆ ಅಭ್ಯಾಸವಾಗಿ ಬಿಡುತ್ತದೆ. ಅವಳು ಹೇಳಿದಳು, ಇಲ್ಲವೆಂದರೆ ಬಹುಶಃ ಹೃದಯದ ಕಥೆಯನ್ನು ಕೇಳುವವರು ಯಾರೂ ಇಲ್ಲದಿರಬಹುದು. ಅವಳು ಈ ಮಾತನ್ನು ಹೇಳಿದಾಗ ನಾನು ದಿಢೀರನೆ ಬೆಚ್ಚಿಬಿದ್ದೆ. ಆದರೆ ಮೌನವಾಗಿಯೇ ಉಳಿದೆ. ಅವಳು ಮುಗುಳ್ನಕ್ಕಳು. ಆ ದಿನದ ನಂತರ ಎಲ್ಲವೂ ಬದಲಾಗತೊಡಗಿತು. ನಾನು ಸೋನಿಯಾಳ ಮುಗುಳ್ನಗೆಗಾಗಿ ಕಾಯತೊಡಗಿದೆ. ಅವಳು ಎದುರು ಬಂದಾಗ ಮನಸ್ಸಿಗೆ ಏನೋ ಸಮಾಧಾನವಾಗುತ್ತಿತ್ತು. ಅವಳ ಹಾಸ್ಯ, ನಗು, ಸಣ್ಣ ವಿಷಯಗಳಿಗೆ ಕಾಡುವುದು ಮತ್ತು ವಿಶೇಷವಾಗಿ ನನ್ನ ಬಗ್ಗೆ ಕಾಳಜಿ ವಹಿಸುವುದು, ಇವೆಲ್ಲವೂ ಒಂದು ವಿಚಿತ್ರ ರೀತಿಯಲ್ಲಿ ಹೃದಯವನ್ನು ಮುಟ್ಟಲಾರಂಭಿಸಿತು. ನಮ್ರತಾಳ ಔಷಧಿ ಇನ್ನೂ ಮುಂದುವರಿಯುತ್ತಲೇ ಇತ್ತು. ಆದರೆ ನಾನು ಡಾಕ್ಟರ್ ಭೇಟಿಗೆ ಸರಣಿಯನ್ನು ಈಗ ಮುರಿಯಲು ಪ್ರಾರಂಭಿಸಿದೆ. ಮೊದಲು ನಾನು ಅವಳನ್ನು ಪ್ರತಿ ವಾರ ಕರೆದುಕೊಂಡು ಹೋಗುತ್ತಿದ್ದೆ. ಈಗ 2 ವಾರಗಳು ಕಳೆದು ಹೋಗುತ್ತಿದ್ದವು. ಔಷಧಿಯನ್ನು ಈಗ ನಾನು ಕಡಿಮೆ ತರಲಾರಂಭಿಸಿದೆ. ಕೆಲವು ಔಷಧಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟೆ. ಇದಕ್ಕೆ ಕಾರಣ ನನ್ನ ಬಳಿ ಹಣವಿಲ್ಲದಿರುವುದಲ್ಲ, ಬದಲಾಗಿ ಈಗ ನನ್ನ ಗಮನ ಬೇರೆಡೆಗೆ ಹರಿದಿತ್ತು. ಒಂದು ದಿನ ಸೋನಿಯಾ ಕೇಳಿದಳು, ಸರ್, ಒಂದು ವೇಳೆ ನಾನು ನಿಮ್ಮನ್ನು ಏನಾದರೂ ಪರ್ಸನಲ್ ಆಗಿ ಕೇಳಿದರೆ ಬೇಜಾರು ಮಾಡಿಕೊಳ್ಳುವುದಿಲ್ಲ ತಾನೇ? ಕೇಳು. ನೀವು ವಿವಾಹಿತರೇ? ನಾನು ಸುಳ್ಳು ಹೇಳಲಿಲ್ಲ. ಹೌದು, ಆದರೆ ಜೀವನ ತುಂಬ ಕಷ್ಟಕರವಾಗಿ ಬಿಟ್ಟಿದೆ. ಅವಳು ಮೌನವಾದಳು. ನಂತರ ಹೇಳಿದಳು, ಕೆಲವೊಮ್ಮೆ ನಾವು ಯಾರನ್ನೋ ಸಂತೋಷವಾಗಿಡಲು ಎಷ್ಟೋ ಪ್ರಯತ್ನಿಸುತ್ತೇವೆ ಎಂದರೆ ನಮ್ಮನ್ನು ನಾವೇ ಮರೆತು ಬಿಡುತ್ತೇವೆ. ಅವಳು ನನ್ನ ಮಾತನ್ನು ಅರ್ಥ ಮಾಡಿಕೊಂಡಳು ಎಂದು ನನಗೆ ಅನಿಸಿತು. ಕೆಲವೊಮ್ಮೆ ಹಗಲಿನಲ್ಲಿ ಸೋನಿಯಾಳನ್ನು ಆಫೀಸ್ನಿಂದ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದೆ. ಕೆಲವೊಮ್ಮೆ ಕಾಫಿಗೆ, ಕೆಲವೊಮ್ಮೆ ಶಾಪಿಂಗ್ಗೆ. ಒಂದು ದಿನ ಅವಳು ಕೇಳಿದಳು, ಒಂದು ವೇಳೆ ನಾನು ನಿನ್ನ ಜೀವನದಲ್ಲಿ ಮೊದಲೇ ಬಂದಿದ್ದರೆ ಏನಾಗುತ್ತಿತ್ತು? ನಾನು ನಗುತ್ತಾ ಹೇಳುತ್ತಿದ್ದೆ, ಹಾಗಿದ್ದರೆ ಬಹುಶಃ ಎಲ್ಲವೂ ಚೆನ್ನಾಗಿರುತ್ತಿತ್ತು. ಆ ದಿನದ ನಂತರ ನಮ್ಮ ಸಂಬಂಧದ ಸ್ವರೂಪ ಬದಲಾಗತೊಡಗಿತು. ಈಗ ಅವಳು ಕೇವಲ ಆಫೀಸ್ನ ಸಹೋದ್ಯೋಗಿ ಮಾತ್ರವಾಗಿ ಉಳಿದಿರಲಿಲ್ಲ. ಮನೆಗೆ ಬಂದರೆ ನಮ್ರತಾ ಹಾಸಿಗೆಯ ಮೇಲೆ ದಣಿದು ಮೌನವಾಗಿ ಮಲಗಿರುತ್ತಿದ್ದಳು. ಒಂದು ದಿನ ಅವಳು ನನ್ನನ್ನು ಕೇಳಿದಳು, ಇವತ್ತು ಔಷಧಿ ತರಲಿಲ್ಲವೇ? ನಾನು ಬೇಜವಾಬ್ದಾರಿಯಿಂದ ಹೇಳಿದೆ, ಈಗ ಆ ಔಷಧಿ ತುಂಬ ದುಬಾರಿಯಾಗಿದೆ ಮತ್ತು ಅದರಿಂದ ಯಾವುದೇ ವಿಶೇಷ ಪ್ರಯೋಜನವೂ ಆಗುತ್ತಿಲ್ಲ. ಅವಳು ಸ್ವಲ್ಪ ಹೊತ್ತು ಸುಮ್ಮನಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ರವಿ, ನಾನು ಜೀವಿಸುತ್ತಿಲ್ಲ, ಕೇವಲ ದಿನದೂಡುತ್ತಿದ್ದೇನೆ. ಕನಿಷ್ಠ ಪಕ್ಷ ನನಗಾಗಿ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡು. ನಾನು ತಿರುಗಿ ಉತ್ತರ ನೀಡಿದೆ, ಜೀವನ ಸುಲಭವಲ್ಲ. ಕಷ್ಟದಲ್ಲಿರುವವಳು ನೀನೊಬ್ಬಳೇ ಅಲ್ಲ, ನಿನ್ನಂತೆ ತುಂಬ ಜನರಿದ್ದಾರೆ. ಅವಳು ಮೌನವಾದಳು. ಆದರೆ ಅವಳ ಕಣ್ಣುಗಳು ತುಂಬ ವಿಷಯಗಳನ್ನು ಹೇಳುತ್ತಿದ್ದವು. ಸೋನಿಯಾ ನನಗಾಗಿ ಅತ್ಯಗತ್ಯವಾಗಿ ಬಿಟ್ಟಿದ್ದಳು. ಅವಳು ನನ್ನ ದಿನದ ಹಗಲು ಮತ್ತು ರಾತ್ರಿಯ ನೆಮ್ಮದಿಯಾಗಿದ್ದಳು. ನಾನು ಹೆಚ್ಚಾಗಿ ಮನೆಗೆ ತಡವಾಗಿ ತಲುಪುತ್ತಿದ್ದೆ, ನೆಪಗಳನ್ನು ಹೇಳುತ್ತಿದ್ದೆ ಮತ್ತು ನಮ್ರತಾಳ ಕೋಣೆಯ ಕಡೆ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಒಂದು ರಾತ್ರಿ ನಮ್ರತಾ ಹೇಳಿದಳು,
ನೀನು ನನ್ನಿಂದ ಬೇಸತ್ತು ಹೋಗಿದೀಯಾ? ನಾನು ಉತ್ತರ ನೀಡಲಿಲ್ಲ. ಒಂದು ವೇಳೆ ನಾನು ಸತ್ತು ಹೋದರೆ ಬಹುಶಃ ನಿನಗೆ ನೆಮ್ಮದಿ ಸಿಗಬಹುದು. ಅಂತಹ ಮಾತುಗಳನ್ನು ಆಡಬೇಡ, ನಾನು ತಣ್ಣನೆಯ ಧ್ವನಿಯಲ್ಲಿ ಹೇಳಿದೆ. ಬದುಕುವುದು ಸಾಯುವುದು ನಿನ್ನ ಕೈಯಲ್ಲಿಲ್ಲ. ಅದೇ ರಾತ್ರಿ ನಾನು ಬೇಕೆಂದೇ ಸೋನಿಯಾಗೆ ಫೋನ್ ಮಾಡಿದೆ. ನಾಳೆ ರಾತ್ರಿ ನನ್ನೊಂದಿಗೆ ಡಿನ್ನರ್ಗೆ ಬರ್ತೀಯಾ ಸ್ವೀಟಿ? ನಿಮ್ಮ ಹೆಂಡತಿಯ ಕತೆ ಏನು? ಈಗ ಅವಳು ಕೇವಲ ಒಂದು ಜವಾಬ್ದಾರಿ ಅಷ್ಟೇ, ಸಂಬಂಧವಲ್ಲ. ನಾನು ಎಲ್ಲವನ್ನೂ ಹೇಳಿಬಿಟ್ಟೆ. ನಮ್ರತಾಳ ಮೌನ, ಅವಳ ಕಣ್ಣುಗಳ ತೇವಾಂಶ ಎಲ್ಲವನ್ನೂ ನಾನು ನಿರ್ಲಕ್ಷಿಸುವುದನ್ನು ಕಲಿತುಕೊಂಡಿದ್ದೆ. ಮತ್ತು ಯಾವಾಗ ಒಬ್ಬ ಮನುಷ್ಯ ನಿರ್ಲಜ್ಜತನವನ್ನು ಕಲಿತುಕೊಳ್ಳುತ್ತಾನೋ ಆಗ ಅವನು ನಿಧಾನವಾಗಿ ಎಲ್ಲವನ್ನೂ ಕಳೆದುಕೊಳ್ಳಲಾರಂಭಿಸುತ್ತಾನೆ. ಆದರೆ ಅವನಿಗೆ ಇದರ ಅರಿವು ತುಂಬ ತಡವಾಗಿ ಆಗುತ್ತದೆ ಮತ್ತು ನನ್ನ ಪಾಲಿಗೆ ಆ ಸಮಯ ತುಂಬ ಬೇಗನೆ ಬರಲಿಕ್ಕಿತ್ತು. ಅದರ ಅಂದಾಜು ನನಗಿನ್ನೂ ಇರಲಿಲ್ಲ. ಒಂದು ದಿನ ಸಂಜೆ ನಾನು ತಡವಾಗಿ ಮನೆಗೆ ತಲುಪಿದಾಗ ನಮ್ರತಾ ಬಾಗಿಲ ಬಳಿ ಕುಳಿತಿದ್ದಳು. ಮುಖ ಬಿಳಿಚಿಕೊಂಡಿತ್ತು. ಶರೀರದಲ್ಲಿ ಕೇವಲ ಮೂಳೆಗಳಿದ್ದವು ಮತ್ತು ಕೆಮ್ಮು ಬರುತ್ತಿತ್ತು. ಕೈಯಲ್ಲಿ ಖಾಲಿ ಔಷಧಿಯ ಸೀಸೆ ಇತ್ತು. ರವಿ, ಔಷಧಿ ಖಾಲಿಯಾಗಿದೆ, ಇವತ್ತು ತುಂಬ ಜ್ವರವಿದೆ. ಅವಳ ಧ್ವನಿ ನಡುಗುತ್ತಿತ್ತು. ನಾನು ಕೋಟ್ ಬಿಚ್ಚುತ್ತಾ ಹೇಳಿದೆ, ದಿನಾಲೂ ಔಷಧಿ ಖರೀದಿಸಲು ಸಾಧ್ಯವಿಲ್ಲ. ನಿನ್ನದೊಂದು ಚಿಕಿತ್ಸೆಯಿಲ್ಲದ ಕಾಯಿಲೆ. ಅವಳು ಸುಮ್ಮನಾದಳು, ತಲೆ ತಗ್ಗಿಸಿಕೊಂಡಳು. ನಂತರ ಹೇಳಿದಳು, ಏನನ್ನು ಕೇಳಬಾರದು ಎಂದು ನಾನು ಪ್ರಯತ್ನಿಸುತ್ತೇನೆ, ಆದರೆ ಶರೀರ ಸಾಥ್ ಕೊಡುತ್ತಿಲ್ಲ. ಹಾಗಾದರೆ ಏನು? ನಾನು ನಿನಗೆ ಪ್ರತಿದಿನ ಔಷಧಿ ತಂದು ಕೊಡುತ್ತಿರಬೇಕಾ? ನಾನು ನಿನಗಾಗಿ ಏನು ಅಲ್ವಾ? ನಾನು ಸಿಡಿಮಿಡಿಗೊಂಡೆ. ಬಹುಶಃ ನನ್ನ ಮೇಲೆ ಕೋಪ ಬಂತು, ಆದರೆ ಅವಳ ಮೇಲೆ ತೋರಿಸಿಕೊಳ್ಳುತ್ತಿದ್ದೆ. ಅವಳು ಸುಮ್ಮನೆ ಹಾಸಿಗೆ ಕಡೆ ಹೊರಟು ಹೋದಳು. ರಾತ್ರಿ ನಾನು ಊಟಕ್ಕೆ ಕುಳಿತಾಗ ಅವಳು ಏನನ್ನೂ ತಿನ್ನಲಿಲ್ಲ. ಇವತ್ತು ಏನು ತಿನ್ನುವುದಿಲ್ಲ, ಹಸಿವಿಲ್ಲ. ಇದು ನಾಟಕವಾ? ಬಹುಶಃ ನೀನು ಹಸಿದಿದ್ದರೆ ನನಗೆ ಪಶ್ಚಾತ್ತಾಪವಾಗುತ್ತದೆ ಎಂದು ನೀನು ಅಂದುಕೊಂಡಿದ್ದೀಯಾ? ಅವಳು ಸುಮ್ಮನಿದ್ದಳು. ನಂತರ ತುಂಬ ಕಷ್ಟಪಟ್ಟು ಹೇಳಿದಳು, ಇಲ್ಲ, ಹಸಿವಿಲ್ಲ ಅಷ್ಟೇ. ಮಾರನೇ ದಿನ ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗಲು ಸಿದ್ಧನಾದಾಗ ಸೋನಿಯಾಳ ಸಂದೇಶ ಬಂದಿತ್ತು. ಕಾಫಿಗಾಗಿ ಪ್ಲ್ಯಾನ್ ಮಾಡಿ, ಇವತ್ತು ರಜೆ ತೆಗೆದುಕೊಳ್ಳಿ. ನಾನು ತಕ್ಷಣ ಉತ್ತರಿಸಿದೆ, ಸರಿ, ಲೊಕೇಶನ್ ಕಳುಹಿಸು. ನಮ್ರತಾಗೆ ಹೇಳಿದೆ, ಆಫೀಸ್ನಲ್ಲಿ ಮೀಟಿಂಗ್ ಇದೆ, ತಡವಾಗಬಹುದು. ಅವಳು ತಲೆ ಆಡಿಸಿದಳು. ಸಂಜೆ ವಾಪಸ್ ಬಂದಾಗ ನೋಡಿದೆ, ನಮ್ರತಾಳ ಸ್ಥಿತಿ ಇನ್ನೂ ಹದಗೆಟ್ಟಿತು. ಜ್ವರದಲ್ಲಿ ಕಾಯುತ್ತಿದ್ದಳು ಮತ್ತು ಉಸಿರಾಡಲು ಪರದಾಡುತ್ತಿದ್ದಳು. ಅಜ್ಜಿ ನೀರಿನ ಲೋಟ ನೀಡಿದರು, ಆದರೆ ಅವಳಿಗೆ ಕುಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಡಾಕ್ಟರ್ ಹತ್ತಿರ ಹೋಗೋಣವೇ? ನಾನು ತಣ್ಣನೆಯ ಧಾಟಿಯಲ್ಲಿ ಕೇಳಿದೆ. ಇಲ್ಲ, ನಾಳೆ ಹೋಗೋಣ, ಇವತ್ತು ಸಹಿಸಿಕೊಳ್ಳುತ್ತೇನೆ. ನಾನು ಸುಮ್ಮನಿದ್ದೆ. ಬೇರೆ ಕೊಠಡಿಗೆ ಹೊರಟು ಹೋದೆ. ಸೋನಿಯಾ ಜೊತೆಗಿನ ಸಂಬಂಧ ಎಷ್ಟೊಂದು ಬೆಳೆದಿತ್ತೆಂದರೆ ಈಗ ಅವಳು ನನ್ನ ಮನೆಗೂ ಬರಲಾರಂಭಿಸಿದ್ದಳು. ಒಂದು ಬಾರಿಯಂತೂ ಅವಳು ತಡರಾತ್ರಿಯವರೆಗೂ ಅಲ್ಲೇ ಇದ್ದಳು ಮತ್ತು ನಾನು ಅವಳಿಗಾಗಿ ಊಟ ತರಿಸಿದ್ದೆ. ನಮ್ರತಾ ಇನ್ನೊಂದು ಕೋಣೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದಳು. ಆದರೆ ನಾನು ಅವಳ ರೂಮಿನ ಬಾಗಿಲನ್ನು ತಟ್ಟಲಿಲ್ಲ. ಅಜ್ಜಿ ಮಾವನ ಮನೆಗೆ ಹೋಗಿದ್ದಳು. ನಿಮ್ಮ ಹೆಂಡತಿ ಒಳಗಿದ್ದಾಳೆ ತಾನೇ? ಸೋನಿಯಾ ಕೇಳಿದಳು. ಹೌದು, ಇದ್ದಾಳೆ. ಸಂಬಂಧ ಈಗ ಬರೀ ಕಾಗದದ ಮೇಲಿದೆ, ಹೃದಯದಲ್ಲಲ್ಲ. ಸೋನಿಯಾ ನಗುತ್ತಾ ಹೇಳಿದಳು. ಅವಳಿಗೆ ಇವೆಲ್ಲವೂ ತಿಳಿದು ಬಿಡಬಹುದು ಎಂದು ಕೆಲವೊಮ್ಮೆ ನನಗೆ ಭಯವಾಗುತ್ತದೆ. ನಾನು ನಿರ್ಲಕ್ಷ್ಯದಿಂದ ಹೇಳಿದೆ. ಒಂದು ವೇಳೆ ಅವಳಿಗೆ ಇವೆಲ್ಲವೂ ಅರ್ಥವಾಗಿದ್ದರೆ ಅವಳು ಇಷ್ಟರಲ್ಲೇ ಹೊರಟು ಹೋಗುತ್ತಿದ್ದಳು. ಆ ದಿನಗಳಲ್ಲಿ ನಾನು ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದೆ. ಆಫೀಸ್ನಲ್ಲಿ ಸೋನಿಯಾ, ಮನೆಯಲ್ಲಿ ಮೌನ ಮತ್ತು ಹಾಸಿಗೆ ಹಿಡಿದಿದ್ದ ನಮ್ರತಾ. ಒಂದು ದಿನ ನಾನು ಆಫೀಸ್ನಿಂದ ರಜೆ ತೆಗೆದುಕೊಂಡೆ. ಆದರೆ ಮನೆಗೆ ಹೋಗುವ ಬದಲಾಗಿ ಸೋನಿಯಾ ಜೊತೆ ಔಟಿಂಗ್ಗೆ ಹೊರಟು ಹೋದೆ. ವಾಪಸ್ ಬಂದು ಕೊಠಡಿಗೆ ಹೋದಾಗ ನಮ್ರತಾಳ ಶರೀರ ಜೀವವಿಲ್ಲದಂತೆ ಕಾಣಿಸುತ್ತಿತ್ತು. ಮುಖ ಬಿಳಿಚಿಕೊಂಡಿತ್ತು ಮತ್ತು ಉಸಿರಾಡುವಾಗ ಶಬ್ದ ಬರುತ್ತಿತ್ತು. ನಾನು ನೀರು ಕುಡಿಸಿದಾಗ ಅವಳು ಹೇಳಿದಳು, ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ. ಇವತ್ತು ಬಹುಶಃ ಇನ್ನೂ ಪರಿಸ್ಥಿತಿ ಕೆಟ್ಟದಾಗಿದೆ. ನಾನು ಫೋನ್ ನೋಡಿದೆ, ಬ್ಯಾಟರಿ ಖಾಲಿಯಾಗಿತ್ತು. ಈಗ ಹೋಗಲು ಸಾಧ್ಯವಿಲ್ಲ, ಫೋನ್ ಚಾರ್ಜ್ ಖಾಲಿಯಾಗಿದೆ. ಸ್ವಲ್ಪ ಸಮಯಕ್ಕಾಗಿ ಕರೆದುಕೊಂಡು ಹೋಗಿ, ನಾನು ವಾಪಸ್ ಬಂದು ಬಿಡುತ್ತೇನೆ. ನಮ್ರತಾ, ನೀನು ಏಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ? ಚಿಕಿತ್ಸೆ ದುಬಾರಿಯಾಗಿದೆ ಮತ್ತು ಯಾವುದೇ ಪ್ರಯೋಜನವಾಗುತ್ತಿಲ್ಲ. ನೀನೇ ಈಗ ಅರ್ಥ ಮಾಡಿಕೊಳ್ಳಬೇಕು. ಅವಳು ಕಲ್ಲಿನಂತಾದಳು. ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಹಾಗಾದರೆ ಈಗ ಔಷಧಿಯೂ ಸಿಗುವುದಿಲ್ಲವೇ? ಇಲ್ಲ, ಇನ್ನೂ ಇಲ್ಲ. ನಾನು ದಣಿದು ಹೋಗಿದ್ದೇನೆ. ಅವಳು ಕಂಬಳಿ ಎಳೆದು ಮುಖ ಮುಚ್ಚಿಕೊಂಡಳು. ನಾನು ಹೊರಗೆ ಬಾಲ್ಕನಿಗೆ ಹೋಗಿ ಕುಳಿತೆ. ಯಾವುದೋ ಹೊರೆ ಹಗುರವಾದಂತೆ ಅನಿಸಿತು. ಮರುದಿನ ಮಧ್ಯಾಹ್ನ ಅಜ್ಜಿ ತಿಳಿಸಿದರು, ರಾತ್ರಿಯಿಡೀ ನಮ್ರತಾಗೆ ನಿದ್ದೆ ಬಂದಿಲ್ಲ. ಅವಳು ನಿನ್ನನ್ನೇ ನೋಡುತ್ತಿದ್ದಳು. ಹಾಗಾದರೆ ನಾನು ಪ್ರತಿಕ್ಷಣವೂ ಅವಳ ಎದುರೇ ಕುಳಿತಿರಬೇಕಾ? ನನಗೆ ಬೇರೆ ಕೆಲಸಗಳು ಇವೆ. ಅಜ್ಜಿ ಸುಮ್ಮನಿದ್ದರು. ನಂತರ ಹೇಳಿದರು, ನೀನು ಪ್ರೀತಿ ಮಾಡಿದೆಯೋ ಅಥವಾ ಉಪಕಾರವೋ? ನನ್ನ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಈಗ ಅವಳಿಗೆ ಹಾಸಿಗೆಯಿಂದ ಏಳಲು ಸಾಧ್ಯವಾಗುತ್ತಿರಲಿಲ್ಲ.
ನೀರನ್ನು ತುಂಬ ಕಷ್ಟಪಟ್ಟು ಕುಡಿಯುತ್ತಿದ್ದಳು. ಒಂದು ದಿನ ನಾನು ಕೇಳಿದೆ, ಇದೇನು ಸ್ಥಿತಿ ಮಾಡಿಕೊಂಡಿದೆಯಾ? ಇಡೀ ಪ್ರಪಂಚದಲ್ಲೇ ನೀನೊಬ್ಬಳೇ ಅತ್ಯಂತ ಅಸಹಾಯಕ ಮಹಿಳೆ ಎಂಬಂತೆ. ಅವಳು ಹೇಳಿದಳು, ನಾನು ಏನನ್ನು ಕೇಳಲಿಲ್ಲ. ಕೇವಲ ನಿನ್ನೊಂದಿಗೆ ಬದುಕಲು ಬಯಸಿದ್ದೆ. ನಾನು ಸುಮ್ಮನಿರುವುದೇ ಲೇಸೆಂದು ಭಾವಿಸಿದೆ. ಆದರೆ ಮನಸ್ಸಿನಲ್ಲಿ ಇವೆಲ್ಲವೂ ಮುಗಿದು ಹೋಗಲಿ ಎಂದು ಒಂದು ಆಲೋಚನೆ ಮೂಡಲಾರಂಭಿಸಿತು. ಮತ್ತು ಬಹುಶಃ ನನ್ನ ಈ ಆಲೋಚನೆಯನ್ನು ಸಮಯ ಕೇಳಿಸಿಕೊಂಡಿತು. ಏಕೆಂದರೆ ಮುಂದೆ ಸಂಭವಿಸಿದ್ದು ನನ್ನ ಆಲೋಚನೆಗಿಂತಲೂ ಮಿಗಿಲಾಗಿತ್ತು. ಆ ಬೆಳಿಗ್ಗೆ ನಾನು ಅವಳಿಗೆ ತಿಂಡಿಗಾಗಿಯೂ ಏನನ್ನೂ ಕೊಡಲಿಲ್ಲ. ಸೋನಿಯಾ ರಾತ್ರಿಯೇ ಹೇಳಿದಳು. ಇವತ್ತು ಅವಳು ನನ್ನನ್ನು ನಗರದಿಂದ ಸ್ವಲ್ಪ ಹೊರಗೆ ಒಂದು ವಿಶೇಷ ಜಾಗಕ್ಕೆ ಕರೆದೊಯ್ಯುತ್ತೇನೆ ಎಂದು ಹೇಳಿದ್ದಳು. ನಾನು ಸಿದ್ಧನಾಗಿ ಹೊರಟಾಗ ಅಜ್ಜಿ ಬಾಗಿಲಲ್ಲಿ ನಿಂತಿದ್ದರು. ಮಗನೇ, ನಮ್ರತಾಳ ಆರೋಗ್ಯ ತುಂಬ ಹದಗೆಟ್ಟಿದೆ. ರಾತ್ರಿಯಿಡೀ ಅವಳು ಮಲಗಲು ಸಾಧ್ಯವಾಗುತ್ತಿಲ್ಲ. ನಾನು ಬೇಗನೆ ಉತ್ತರಿಸಿದೆ. ನಾನು ವಾಪಸ್ ಬಂದಾಗ ನೋಡುತ್ತೇನೆ. ಒಂದು ಅಗತ್ಯದ ಮೀಟಿಂಗ್ ಇದೆ. ಅಜ್ಜಿ ಏನನ್ನು ಹೇಳಲು ಬಯಸಿದ್ದರು, ಆದರೆ ನಾನು ಹೋಗಿಬಿಟ್ಟಿದ್ದೆ. ಕಾರಿನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಸೋನಿಯಾ ಸಂತೋಷದಿಂದ ಹೇಳಿದಳು, ಇವತ್ತು ನೀನು ಕೇವಲ ನನ್ನವನು. ಯಾವುದೇ ಫೋನ್, ಯಾವುದೇ ಟೆನ್ಷನ್ ಇಲ್ಲ. ನಾವು ನಗರದಿಂದ ಹೊರಗೆ ಒಂದು ಸುಂದರವಾದ ಜಾಗದಲ್ಲಿ ಸಮಯ ಕಳೆದೆವು. ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದೆವು. ಫೋಟೋಗಳನ್ನು ತೆಗೆಸಿಕೊಂಡೆವು. ಸೋನಿಯಾ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವನ್ನು ಅಪ್ಲೋಡ್ ಮಾಡಿದಳು. ನಾನು ಎಲ್ಲವನ್ನೂ ಮರೆತು ಬಿಟ್ಟಿದ್ದೆ, ಆ ಮನೆಯನ್ನು ಸಹ. ಸಂಜೆ ವಾಪಸ್ ಬರುವಾಗ ಸೋನಿಯಾ ನನ್ನ ಕೈ ಹಿಡಿದು ಹೇಳಿದಳು, ನಿನ್ನೊಂದಿಗೆ ಸಮಯ ಕಳೆದ ಮೇಲೆ ಎಲ್ಲವೂ ಸರಿಯಾಗಬಹುದು ಎಂದು ಅನಿಸುತ್ತದೆ. ನಾನು ಮುಗುಳ್ನಗುತ್ತಾ ಹೇಳಿದೆ, ನಾನು ಒಂದು ಹೊಸ ಜೀವನ ನಿನ್ನೊಂದಿಗೆ ಕಳೆಯಬೇಕೆಂದು ಬಯಸುತ್ತೇನೆ ಎಂದೆ. ನಾವು ನಗರಕ್ಕೆ ವಾಪಸ್ ತಲುಪಿದಾಗ ಫೋನ್ನ ಬ್ಯಾಟರಿ ಚಾರ್ಜ್ ಮಾಡುತ್ತಿದ್ದಂತೆ ಅಜ್ಜಿಯ 6 ಮಿಸ್ಡ್ ಕಾಲ್ ಮತ್ತು ಒಂದು ಸಂದೇಶವಿತ್ತು. ರವಿ, ಬೇಗ ಬಾ, ನಮ್ರತಾಳ ಸ್ಥಿತಿ ತುಂಬ ಹದಗೆಟ್ಟಿದೆ. ನಾನು ಕಾರನ್ನು ಮತ್ತೊಂದು ಕಡೆ ತಿರುಗಿಸಿದೆ, ಆದರೆ ಬೇಗನೆ ಹೋಗಲು ಯಾವುದೇ ವಿಶೇಷ ಪ್ರಯತ್ನ ಮಾಡಲಿಲ್ಲ. ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಬರುತ್ತಿತ್ತು, ಇವತ್ತು ಅವಳ ಜೀವನ ಮುಗಿದು ಹೋಗಿರಬಹುದೇ? ಮನೆಗೆ ತಲುಪಿದಾಗ ಬಾಗಿಲು ತೆರೆದಿತ್ತು. ಒಳಗೆ ಪ್ರವೇಶಿಸಿದಾಗ ಅಜ್ಜಿ ಸೋಫಾದ ಮೇಲೆ ಕುಳಿತಿದ್ದರು. ಮುಖದಲ್ಲಿ ಆಳವಾದ ಮೌನವಿತ್ತು. ಏನಾಯಿತು? ನೀನು ತಡ ಮಾಡಿದೆ ರವಿ. ನಮ್ರತಾ ಈಗ ಇಲ್ಲ. ಇದನ್ನು ಕೇಳಿದ ತಕ್ಷಣ ಒಂದು ಕ್ಷಣ ಇಡೀ ಜಗತ್ತೇ ಶಾಂತವಾದಂತೆ ಅನಿಸಿತು. ಆದರೆ ಒಳಗಿನಿಂದ ಏನೂ ಅನಿಸಲಿಲ್ಲ. ಕಣ್ಣುಗಳು ತುಂಬಲಿಲ್ಲ. ನಾನು ಕುಳಿತುಕೊಂಡೆ. ಲೋಟಕ್ಕೆ ನೀರು ಸುರಿದುಕೊಂಡೆ ಮತ್ತು ಒಂದು ಹೊರೆಯನ್ನು ಹೊತ್ತುಕೊಂಡು ಹೇಳಿದೆ, ಬಹುಶಃ ಇದೇ ಸರಿಯಾಗಿತ್ತು. ಅಜ್ಜಿ ಆಶ್ಚರ್ಯದಿಂದ ನನ್ನನ್ನು ನೋಡಿದರು. ನಿನಗೆ ದುಃಖವಾಗಲಿಲ್ಲವೇ? ಏನು ದುಃಖ? ಅವಳು ಮೊದಲೇ ಸತ್ತು ಹೋಗಿದ್ದಳು. ಬರೀ ಉಸಿರಷ್ಟೇ ಬಾಕಿ ಇತ್ತು. ಅಜ್ಜಿ ಏನನ್ನೂ ಹೇಳಲಿಲ್ಲ, ಸುಮ್ಮನಾದರು. ಸ್ವಲ್ಪ ಸಮಯದ ನಂತರ ಮಾವ ಬಂದರು. ನಮ್ರತಾಳ ಶವ ಬಿಳಿ ಚಾದರದಲ್ಲಿ ಸುತ್ತಿ ಕೊಠಡಿಯಲ್ಲಿ ಇಡಲಾಗಿತ್ತು. ಮಾವ ಕೇಳಿದರು, ಅಂತ್ಯ ಸಂಸ್ಕಾರದ ವ್ಯವಸ್ಥೆ? ನಾನು ಹೆಗಲು ಕುಣಿಸಿದೆ. ಅದನ್ನು ನೀವೇ ನೋಡಿಕೊಳ್ಳಿ. ಅವರು ದಿಢೀರನೆ ನನ್ನ ಕಡೆ ತಿರುಗಿ ನೋಡಿದರು. ಏನು ಇದರ ಅರ್ಥ? ನೀನು ಹೆಂಡತಿಯ ಶವವನ್ನು ಮನೆಯಲ್ಲಿ ಬಿಟ್ಟು ಆರಾಮಾಗಿ ಹೊರಗೆ ಸುತ್ತಾಡಲು ಬಯಸುತ್ತೀಯಾ? ನಾನು ಅಸಹಾಯಕನಾಗಿದ್ದೆ ಮತ್ತು ಈಗ ಏನು ವ್ಯತ್ಯಾಸವಾಗುವುದಿಲ್ಲ. ಮಾವನ ಕಣ್ಣುಗಳಲ್ಲಿ ಕೋಪವಿತ್ತು. ರವಿ, ನೀನು ಕೇವಲ ಗಂಡನಾಗಿರಲಿಲ್ಲ, ಜವಾಬ್ದಾರನೂ ಆಗಿದ್ದೆ. ಆದರೆ ನೀನಂತೂ ಮಾನವೀಯತೆಯನ್ನು ಮರೆತು ಬಿಟ್ಟೆ. ನಾನು ಕಣ್ಣು ತಪ್ಪಿಸಿದೆ. ಈಗ ಮಾತನಾಡುವ ಸಮಯವಲ್ಲ. ಅಂತ್ಯ ಸಂಸ್ಕಾರ ಮಾಡುವುದಿದ್ದರೆ ಮಾಡಿ. ನಾನು ನಾಳೆ ದೇಶದಿಂದ ಹೊರಗೆ ಹೋಗಬೇಕಾಗಿದೆ. ಒಂದು ಅಗತ್ಯದ ಕೆಲಸವಿದೆ. ಮಾವ ಆಶ್ಚರ್ಯದಿಂದ ನನ್ನನ್ನು ನೋಡುತ್ತಲೇ ಇದ್ದರು. ಅಜ್ಜಿ ತಲೆ ತಗ್ಗಿಸಿದರು. ಸರಿ, ನಾವು ಕರೆದೊಯ್ಯುತ್ತಿದ್ದೇವೆ. ಅವರು ನಮ್ರತಾಳ ಡೆಡ್ ಬಾಡಿಯನ್ನು ಎತ್ತಿದರು ಮತ್ತು ಅಜ್ಜಿಯೊಂದಿಗೆ ಕರೆದೊಯ್ಯಲಾರಂಭಿಸಿದರು. ನಾನು ಸೋಫಾದ ಮೇಲೆ ಕುಳಿತಿದ್ದೆ. ಕೈಯಲ್ಲಿ ಚಹಾದ ಕಪ್ ಮತ್ತು ಹೃದಯದಲ್ಲಿ ಒಂದು ರೀತಿಯ ವಿಚಿತ್ರ ನೆಮ್ಮದಿ. ಹೋಗುತ್ತಾ ಅಜ್ಜಿ ಹೇಳಿದರು, ಭಗವಂತ ನಿನ್ನನ್ನು ಕ್ಷಮಿಸಲಿ ರವಿ. ಯಾವ ಮಹಿಳೆ ಎಲ್ಲವನ್ನೂ ಸಹಿಸಿಕೊಂಡಳೋ ನೀನು ಅವಳ ಹಕ್ಕನ್ನು ಸಹ ನಿಭಾಯಿಸಲಿಲ್ಲ. ನಾನು ಮೌನವಾಗಿದ್ದೆ. ನಮ್ರತಾ ಈಗ ಮನೆಯಿಂದ ಹೋಗಿದ್ದಳು. ನಾನು ಬಾಗಿಲು ಮುಚ್ಚಿದೆ. ಮೊಬೈಲ್ ತೆಗೆದು ಸೋನಿಯಾಗೆ ಫೋನ್ ಮಾಡಿದೆ. ಎಲ್ಲವೂ ಮುಗಿಯಿತು. ನಿಮಗೆ ಏನಾದರೂ ದುಃಖವಿದೆಯೇ? ಸೋನಿಯಾ ಕೇಳಿದಳು. ಇಲ್ಲ, ಒಂದು ಹೊರೆ ಕಳಚಿದೆ. ಈಗ ನಾವು ಹೊಸದಾಗಿ ಜೀವನ ಪ್ರಾರಂಭಿಸಬಹುದು. ಅವಳು ನಕ್ಕಳು. ಹಾಗಾದರೆ ನಡೆ, ಬೇಗನೆ ಎಲ್ಲಾದರೂ ಪಾರ್ಟಿ ಮಾಡೋಣ. ನಾನು ಉತ್ತರಿಸಿದೆ. ರಾತ್ರಿ ನಾನು ಒಬ್ಬಂಟಿಯಾಗಿ ಕುಳಿತಿದ್ದಾಗ ಕೆಲವು ಕ್ಷಣ ಅನಿಸಿತು, ನಾನು ಹೇಗೆ ಬಯಸಿದ್ದೇನೋ ಜಗತ್ತಿನಲ್ಲಿ ಎಲ್ಲವೂ ಹಾಗೇ ಇದೆ, ನೆಮ್ಮದಿ, ಸ್ವಾತಂತ್ರ್ಯ ಮತ್ತು ಸೋನಿಯಾ. ಆದರೆ ಒಂದು ಮೌನವಿತ್ತು. ಅದು ಗೋಡೆಗಳ ಮೇಲೆ ಕಿರುಚುತ್ತಿತ್ತು. ನಮ್ರತಾಳ ಉಸಿರಾಟ, ಅವಳ ಆ ಕೊನೆಯ ಕೂಗು, ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ. ಎಲ್ಲವೂ ನೆನಪಿಗೆ ಬಂದಿತು. ಆದರೆ ನಾನು ಅದನ್ನು ಕೊಡವಿ ಹಾಕಿದೆ. ನಮ್ರತಾಳ ಸಾವಿನ 1 ತಿಂಗಳ ನಂತರ ನಾನು ಸೋನಿಯಾಳನ್ನು ಮದುವೆಯಾದೆ, ಸಾಧಾರಣ ರೀತಿಯಲ್ಲಿ. ಆದರೆ ಸೋನಿಯಾ ಅದ್ಧೂರಿಯಾಗಿ ಮದುವೆಯಾಗಲು ಒತ್ತಾಯಿಸಿದ್ದಳು.
ನಾನು ಮೊದಲೇ ದಣಿದಿದ್ದೆ. ಇದನ್ನು ವಿರೋಧಿಸುವ ಧೈರ್ಯ ಇರಲಿಲ್ಲ. ಅವಳು ಒಂದು ಶೋಪೀಸ್ ತರಹ ಕೆಂಪು ಲೆಹೆಂಗಾದಲ್ಲಿ ಬಂದಳು. ಎಲ್ಲರ ನೋಟವು ಅವಳ ಮೇಲೆ ಇತ್ತು ಮತ್ತು ನಾನು ಎಲ್ಲವನ್ನೂ ಸಾಧಿಸಿಬಿಟ್ಟಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು. ಆರಂಭದ ಕೆಲವು ದಿನಗಳು ಎಲ್ಲವೂ ಹೊಸದಾಗಿ ಸಮೃದ್ಧಿಯಿಂದ ತುಂಬಿದಂತೆ ಭಾಸವಾಯಿತು. ನಾವು ನಗರದಿಂದ ಹೊರಗೆ ಸುತ್ತಾಡಲು ಹೋದೆವು. ದುಬಾರಿ ಹೋಟೆಲ್ಗಳಲ್ಲಿ ಉಳಿದುಕೊಂಡೆವು. ಶಾಪಿಂಗ್ ಮಾಡಿದೆವು, ಊಟ ಮಾಡಿದೆವು, ಮಜಾ ಮಾಡಿದೆವು. ಸೋನಿಯಾ ಪ್ರತಿದಿನ ಹೊಸ ಬಟ್ಟೆ ಧರಿಸುತ್ತಿದ್ದಳು. ಹೊಸ ಜ್ಯುವೆಲರಿ ಮತ್ತು ಹೊಸ ಫೋಟೋಗಳನ್ನು ತೆಗೆಸಿಕೊಳ್ಳುತ್ತಿದ್ದಳು. ರವಿ, ನನಗಾಗಿ ಈ ಬ್ರ್ಯಾಂಡ್ನ ಬ್ಯಾಗ್ ಕೊಡು. ನನ್ನ ಎಲ್ಲ ಸ್ನೇಹಿತರ ಬಳಿ ಇದೆ. ಇದು ತುಂಬ ದುಬಾರಿಯಾಗಿದೆ. ಇನ್ನೂ ಕೆಲವು ದಿನ ತಡಿ. ನನ್ನ ಎಲ್ಲ ಕನಸುಗಳನ್ನು ನನಸು ಮಾಡುತ್ತೇನೆಂದು ನೀನು ಭಾಷೆ ಕೊಟ್ಟಿದ್ದೆ. ಈಗ ಹಣದ ಮಾತು ಏಕೆ ಆಡುತ್ತಿದ್ದೀಯಾ? ನಾನು ಮೌನವಾಗಿ ಬಿಡುತ್ತಿದ್ದೆ ಮತ್ತು ಕೆಲವು ದಿನಗಳ ನಂತರ ಅದೇ ವಸ್ತುಗಳನ್ನು ಖರೀದಿಸಿ ಬಿಡುತ್ತಿದ್ದೆ. ನನ್ನ ಕ್ರೆಡಿಟ್ ಕಾರ್ಡ್ನ ಲಿಮಿಟ್ ಮುಗಿಯುತ್ತಾ ಬಂದಿತ್ತು. ಆಫೀಸ್ನಲ್ಲೂ ಈಗ ಅದೇ ಹಳೆಯ ತೊಂದರೆಗಳು. ಕೆಲಸದ ಮೇಲೆ ಗಮನ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ನಂತರ ಒಟ್ಟಿಗೆ ತುಂಬ ಕೆಲಸ ಮಾಡಬೇಕಾಗುತ್ತಿತ್ತು ಮತ್ತು ಸಮಯದ ಅಭಾವವಿತ್ತು. ಒಂದು ದಿನ ಆಫೀಸ್ನಿಂದ ವಾಪಸ್ ಬಂದಾಗ ಸೋನಿಯಾ ಸೋಫಾದ ಮೇಲೆ ಕುಳಿತಿದ್ದಳು. ಎದುರುಗಡೆ ಬ್ಯೂಟಿ ಪಾರ್ಲರ್ನ ಬ್ಯಾಗ್ ಇಟ್ಟಿದ್ದಳು. ಇದೇನು? ನಾನು ಅವಳನ್ನು ಕೇಳಿದೆ. ನಿನಗೆ ಏನು ತೊಂದರೆ? ನಾನು ನನ್ನ ಮೇಲೆಯೇ ಇಷ್ಟೆಲ್ಲ ಖರ್ಚು ಮಾಡಿಕೊಂಡಿದ್ದೇನೆ, ಬೇರೆಯವರ ಮೇಲಲ್ಲ. ಆದರೆ ಪ್ರತಿದಿನ ಸಾವಿರಾರು ರೂಪಾಯಿ ಎಲ್ಲಿಂದ ತರುವುದು? ಹಾಗಾದರೆ ದಿನವಿಡೀ ಹಾಸಿಗೆಯ ಮೇಲೆ ಬಿದ್ದು ಕೊಳೆಯುತ್ತಿದ್ದಳಲ್ಲ, ನಾನು ಆ ಹೆಂಡತಿಯಾಗಬೇಕಾ? ನಿನಗೆ ಹಾಗೆ ಇರಬೇಕಲ್ವಾ? ನಾನು ಒಂದು ಕ್ಷಣ ಕಲ್ಲಿನಂತಾಗಿ ಬಿಟ್ಟೆ. ಈ ಮಾತು ನನ್ನ ಎದೆಗೆ ಬಾಣದಂತೆ ಬಂದು ಚುಚ್ಚಿತು. ಬಹುಶಃ ಅವಳು ಬೇಕೆಂದೇ ಹೇಳುತ್ತಿದ್ದಳು. ಆದರೆ ಇದೇ ಮೊದಲ ಬಾರಿಗೆ ನಮ್ರತಾಳನ್ನು ಕೇವಲ ವ್ಯಂಗ್ಯವಾಡದೆ ಒಂದು ವಿಷಯವನ್ನು ಹೇಳಿದ್ದಳು. ರಾತ್ರಿ ನಾನು ನಿದ್ದೆಯಲ್ಲಿ ತಳಮಳಗೊಂಡು ಎದ್ದು ಕುಳಿತೆ. ಬೆವರಿನಿಂದ ನೆನೆದು ಹೋಗಿದ್ದೆ. ಕನಸಿನಲ್ಲಿ ಅದೇ ದೃಶ್ಯ, ನಮ್ರತಾಳ ಮುಖ, ಅವಳ ಪ್ರಜ್ಞಾಹೀನ ಸ್ಥಿತಿ ಮತ್ತು ಆ ಕೊನೆಯ ಕೂಗು. ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ. ನಾನು ನೀರು ಕುಡಿದೆ ಮತ್ತು ಕಿಟಕಿಯ ಬಳಿ ಹೋಗಿ ನಿಂತುಕೊಂಡೆ. ಕೆಳಗಿನ ರಸ್ತೆ ನಿರ್ಜನವಾಗಿತ್ತು, ಶಾಂತವಾಗಿತ್ತು. ಆದರೆ ಮೆದುಳು ಗದ್ದಲದಿಂದ ತುಂಬಿತ್ತು. ಹೃದಯದಲ್ಲಿ ಒಂದು ಆಳವಾದ ಶೂನ್ಯತೆ ಅನುಭವಕ್ಕೆ ಬರಲಾರಂಭಿಸಿತು. ಮಾರನೇ ದಿನ ಆಫೀಸ್ನಲ್ಲಿ ಕೆಲಸದ ಮೇಲೆ ಗಮನ ನೀಡಲು ಸಾಧ್ಯವಾಗಲಿಲ್ಲ. ಮೀಟಿಂಗ್ನಲ್ಲಿ ಬಾಸ್ ಹೇಳಿದರು, ರವಿ, ನಿನ್ನ ಕೆಲಸ ದಿನದಿಂದ ದಿನಕ್ಕೆ ಕೆಡುತ್ತಾ ಹೋಗುತ್ತಿದೆ. ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ ಮೂಡಿದೆ. ಕ್ಷಮಿಸಿ ಬಿಡಿ ಸರ್, ಮುಂದಿನ ಬಾರಿ ಎಲ್ಲವೂ ಸರಿಯಾಗುತ್ತದೆ. ಆದರೆ ನನಗೆ ಸ್ವತಃ ಗೊತ್ತಿರಲಿಲ್ಲ ಈಗ ಎಲ್ಲವೂ ಸರಿಯಾಗಲು ಸಾಧ್ಯವೇ ಅಥವಾ ಇಲ್ಲವೇ ಎಂದು. ಸಂಜೆ ಮನೆಗೆ ಬಂದಾಗ ಸೋನಿಯಾ ಹೊಸ ಡಿಸೈನರ್ ಉಡುಪಿನಲ್ಲಿ ತಯಾರಾಗಿ ಕುಳಿತಿದ್ದಳು. ನಡಿ, ಇವತ್ತು ಹೊಸ ಕೆಫೆ ಓಪನ್ ಆಗಿದೆ, ಹೋಗೋಣ. ನನ್ನ ಆರೋಗ್ಯ ಸರಿಯಿಲ್ಲ, ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು. ಹಾಗಾದರೆ ಸರಿ, ನಾನು ಒಬ್ಬಳೇ ಹೋಗುತ್ತೇನೆ. ಸೋನಿಯಾ, ಎಲ್ಲರೂ ನಗುತ್ತಾರೆ. ನಗಲಿ ಬಿಡು, ನನಗೇನು ವ್ಯತ್ಯಾಸವಾಗುವುದಿಲ್ಲ. ಅವಳು ಬಾಗಿಲನ್ನು ಜೋರಾಗಿ ಮುಚ್ಚಿ ಹೊರಟು ಹೋದಳು. ನಾನು ಸೋಫಾದ ಮೇಲೆ ಕುಳಿತಿದ್ದೆ. ನಮ್ರತಾಳ ಕೊನೆಯ ದಿನಗಳು ನೆನಪಿಗೆ ಬರಲಾರಂಭಿಸಿದವು. ಅವಳು ಎಂದಿಗೂ ನನ್ನ ಮೂಡ್ ಮೇಲೆ ಕೋಪಿಸಿಕೊಳ್ಳುತ್ತಿರಲಿಲ್ಲ, ಎಂದಿಗೂ ದೂರು ನೀಡುತ್ತಿರಲಿಲ್ಲ. ಮತ್ತು ಇವತ್ತು ಒಬ್ಬ ಎಂಥ ಮಹಿಳೆ ನನ್ನೆದುರು ಇದ್ದಳೆಂದರೆ ಅವಳಿಗೆ ಕೇವಲ ಪಡೆದುಕೊಳ್ಳುವುದು ಮಾತ್ರ ತಿಳಿದಿತ್ತು. ನಾನು ಫೋನ್ ಎತ್ತಿಕೊಂಡೆ, ಗ್ಯಾಲರಿ ಓಪನ್ ಮಾಡಿದೆ ಮತ್ತು ಹಳೆಯ ಫೋಟೋಗಳನ್ನು ತೆಗೆದೆ. ಒಂದು ಫೋಟೋದಲ್ಲಿ ನಮ್ರತಾ ನನ್ನೊಂದಿಗೆ ಚಹಾದ ಕಪ್ ಹಿಡಿದು ಕಿಟಕಿಯ ಬಳಿ ಕುಳಿತಿದ್ದಳು, ಮುಗುಳ್ನಗುತ್ತಿದ್ದಳು. ಆ ದೃಶ್ಯ ಆ ಸಮಯದಲ್ಲಿ ಸಾಮಾನ್ಯವೆಂದು ಅನಿಸುತ್ತಿತ್ತು, ಆದರೆ ಇವತ್ತು ಅದೇ ಅಮೂಲ್ಯವಾಗಿ ಅನಿಸುತ್ತಿತ್ತು. 2 ದಿನಗಳ ನಂತರ ಸೋನಿಯಾಗಾಗಿ ದುಬಾರಿ ಮೊಬೈಲ್ ಖರೀದಿಸಿದೆ. ವೆರಿ ಗುಡ್, ಕೊನೆಗೂ ನೀನು ಬುದ್ಧಿವಂತನಾದೆ. ನಾನು ಮುಗುಳ್ನಗಲು ಸಾಧ್ಯವಾಗಲಿಲ್ಲ. ಸುಮ್ಮನೆ ಕೊಠಡಿಯೊಳಗೆ ಹೊರಟು ಹೋದೆ. ಒಂದು ರಾತ್ರಿ ಸೋನಿಯಾ ಫೋನ್ನಲ್ಲಿ ಯಾರೊಂದಿಗೋ ಜೋರಾಗಿ ಮಾತನಾಡುತ್ತಿದ್ದಳು. ನನಗೆ ಹಳೆಯ ಜೀವನ ಬೇಡ, ಅರ್ಥ ಮಾಡಿಕೊ. ಒಂದು ವೇಳೆ ನಾನು ಮದುವೆಯಾಗಿದ್ದರೆ ನಾನು ರಾಣಿಯಂತೆ ಜೀವನ ನಡೆಸಲು ಬಯಸುತ್ತೇನೆ. ನಾನು ಬಾಗಿಲನ್ನು ನಿಧಾನವಾಗಿ ಮುಚ್ಚಿದೆ. ಬೆಳಿಗ್ಗೆ ನಾನು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದೆ. ಬ್ಯಾಲೆನ್ಸ್ ಬಹುತೇಕ ಖಾಲಿಯಾಗಿತ್ತು. ನಾನು ಲೆಕ್ಕ ಹಾಕಿದೆ. ಕಳೆದ 2 ತಿಂಗಳಲ್ಲಿ ಎಷ್ಟು ಖರ್ಚಾಗಿದೆ ಎಂದರೆ ಅದರಲ್ಲಿ ಇವತ್ತಿನ ಸಂಬಳಕ್ಕಿಂತ ಹೆಚ್ಚು ಹಣ ಕೇವಲ ಸೋನಿಯಾಳ ಮೇಕಪ್, ಶಾಪಿಂಗ್ ಮತ್ತು ಪಾರ್ಟಿಗೆ ಖರ್ಚಾಗಿತ್ತು. ಅದೇ ದಿನ ಆಫೀಸ್ನಲ್ಲಿ ಒಂದು ಕಾಲ್ ಬಂದಿತ್ತು. ಹೊರಗಿನ ಯಾವುದೋ ಕಂಪನಿಯಿಂದ ದೊಡ್ಡ ಆಫರ್ ಇತ್ತು. ಅಮೆರಿಕದ ಒಂದು ಕಂಪನಿಯಲ್ಲಿ ಒಂದು ಪೊಸಿಷನ್ ಖಾಲಿ ಇತ್ತು. ನಾವು ನಿಮ್ಮ ಪ್ರೊಫೈಲ್ ನೋಡಿದ್ದೇವೆ, ನಮಗೆ ನಿಮ್ಮ ಅಗತ್ಯವಿದೆ. ಬಹುಶಃ ಒಂದು ಹೊಸ ಆರಂಭವಾಗಬಹುದು ಎಂದು ಹೃದಯದಲ್ಲಿ ಭರವಸೆ ಮೂಡಿತು. ಸಂಜೆ ಸೋನಿಯಾಗೆ ತಿಳಿಸಿದೆ, ನನಗೆ ಅಮೆರಿಕಾದಿಂದ ಆಫರ್ ಬಂದಿದೆ. ಅರೆ ವಾ, ಹಾಗಾದರೆ ಇನ್ನು ನಾವು ಅಲ್ಲಿ ಶಾಪಿಂಗ್ ಮಾಡಬಹುದು. ನ್ಯೂಯಾರ್ಕ್, ಲಾಸ್ ವೆಗಾಸ್ನಲ್ಲಿ. ನನಗಾಗಿ ಅಲ್ಲಿಂದ ಸ್ಯಾಂಡಲ್ ತರುವುದನ್ನು ಮರೆಯಬೇಡಿ. ಅವಳ ಮೊದಲ ಚಿಂತೆ ಕೇವಲ ಫ್ಯಾಷನ್ ಆಗಿತ್ತು. ನಾನು ಮುಗುಳ್ನಕ್ಕು ಸುಮ್ಮನಾದೆ. ನಾನು ಒಳಗೊಳಗೆ ಸೋತು ಹೋಗಿದ್ದೆ, ಆದರೆ ನಾನು ಅದನ್ನು ತೋರ್ಪಡಿಸಿಕೊಳ್ಳಲು ಬಿಡಲಿಲ್ಲ.
ಅದೇ ರಾತ್ರಿ ನಾನು ಮಲಗಿದಾಗ ಮತ್ತೆ ಕನಸಿನಲ್ಲಿ ಅದೇ ದೃಶ್ಯ ಕಾಣಿಸಿತು. ನಮ್ರತಾ ದುರ್ಬಲಳಾಗಿ ಹಾಸಿಗೆಯ ಮೇಲೆ ಮಲಗಿದ್ದಾಳೆ. ನಿಧಾನವಾಗಿ ಮಾತನಾಡುತ್ತಿದ್ದಾಳೆ. ರವಿ, ಒಂದು ವೇಳೆ ನಾನು ಇಲ್ಲದಿದ್ದರೆ ನೀನು ನನ್ನನ್ನು ನೆನಪಿಸಿಕೊಳ್ಳುತ್ತೀಯಾ? ನಾನು ಕಣ್ಣುಗಳನ್ನು ಬಿಟ್ಟೆ. ಕತ್ತಲಿನಲ್ಲಿ ಚಾವಣಿಯನ್ನು ನೋಡುತ್ತಾ ಒಂದು ಮಾತನ್ನು ಪುನರಾವರ್ತಿಸಿದೆ. ಹೌದು, ಈಗ ಪ್ರತಿದಿನ. ಅಮೆರಿಕಾದಿಂದ ಬಂದ ಆಫರ್ ಒಂದು ರೀತಿಯಲ್ಲಿ ನನ್ನ ಜೀವನದಲ್ಲಿ ಹೊಸ ಗಾಳಿಯ ಅಲೆಯಂತಿತ್ತು. ನನ್ನ ಮನೆಯ ಪರಿಸ್ಥಿತಿ ಹದಗೆಟ್ಟಿತ್ತು. ಕ್ರೆಡಿಟ್ ಕಾರ್ಡ್ನ ಲಿಮಿಟ್ ಕೂಡ ಮೀರಿ ಹೋಗಿತ್ತು ಮತ್ತು ಆಫೀಸ್ನಲ್ಲಿ ಕೊನೆಯ ವಾರ್ನಿಂಗ್ ಸಿಕ್ಕಿತ್ತು. ನಾನು ಒಂದು ಕ್ಷಣವೂ ಯೋಚಿಸದೆ ಒಪ್ಪಿಗೆ ನೀಡಿದೆ. ವೀಸಾ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಯಿತು. 3 ವಾರಗಳಲ್ಲಿ ಎಲ್ಲವೂ ಪೂರ್ಣಗೊಂಡಿತ್ತು. ಸೋನಿಯಾಗೆ ವೀಸಾ ಸಿಗುತ್ತಿದ್ದಂತೆ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳು ಹಗಲು ರಾತ್ರಿ ಹೊಸ ಜಾಗ, ಬ್ರ್ಯಾಂಡ್ಸ್ ಮತ್ತು ಅಲ್ಲಿನ ಫ್ಯಾಷನ್ ಬಗ್ಗೆ ಮಾತನಾಡುತ್ತಿದ್ದಳು. ಅಮೆರಿಕಾದಲ್ಲಿ ಮೊದಲ ಶಾಪಿಂಗ್ ಎಲ್ಲಿಂದ ಶುರು ಮಾಡಲಿ ಎಂದು ನಾನು ಯೋಚಿಸುತ್ತಿದ್ದೇನೆ. ಕೆಲಸ ಶುರುವಾಗಲಿ ಬಿಡು, ಶಾಪಿಂಗ್ ವರ್ಷವಿಡೀ ನಡೆಯುತ್ತಲೇ ಇರುತ್ತದೆ. ಇಲ್ಲ, ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಅಲ್ಲಿ ಹೋಗಿ ನನ್ನದೊಂದು ಹೊಸ ಶೈಲಿ ಇರುತ್ತದೆ. ನಾನು ಎಷ್ಟು ಸ್ಟೈಲಿಶ್ ಆಗಿದ್ದೇನೆ ಎಂದು ನಾನು ಎಲ್ಲರಿಗೂ ತೋರಿಸುತ್ತೇನೆ. ನಾನು ಸುಮ್ಮನೆ ತಲೆ ಆಡಿಸುತ್ತಿದ್ದೆ. ಈಗ ವಾದ ಮಾಡೋದು ಸಹ ವ್ಯರ್ಥವೆಂದು ಅನಿಸುತ್ತಿತ್ತು. ಒಳಗಿನಿಂದ ಒಂದು ಅಪರಿಚಿತ ಭಯವಿತ್ತು. ಆದರೆ ತೋರ್ಪಡಿಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿರಲಿಲ್ಲ. ನಾವು ಫ್ಲೈಟ್ ಹತ್ತಿ ಕೆಲವು ಗಂಟೆಗಳ ನಂತರ ನ್ಯೂಯಾರ್ಕ್ನಲ್ಲಿ ಲ್ಯಾಂಡ್ ಆದೆವು. ಮೊದಲ ಬಾರಿಗೆ ಬೇರೆ ದೇಶದ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆದರೆ ಸುಸ್ತಿಗಿಂತ ಹೆಚ್ಚು ಮೆದುಳಿನಲ್ಲಿ ಆಫೀಸ್ನ ಮೊದಲ ದಿನದ ಚಿಂತೆ ಇತ್ತು. ಇದು ಒಂದು ಹೊಸ ಆರಂಭವಾಗಿತ್ತು. ಶಾಪಿಂಗ್, ಹೋಟೆಲ್, ಇಮಿಗ್ರೇಷನ್ ಇವೆಲ್ಲವುಗಳ ನಡುವೆ ಸೋನಿಯಾ ಸಂತೋಷದಿಂದ ಉಬ್ಬಿ ಹೋಗುತ್ತಿದ್ದಳು. ಇದೇ ಅಲ್ವಾ ಜೀವನ ರವಿ, ಇದೇ ನಾನು ತಲುಪಬೇಕಾದ ಘಟ್ಟ ಎಂದಳು. ಮೊದಲು ಇಲ್ಲಿ ಕೆಲಸ ಮಾಡಬೇಕಾಗಿದೆ. ಹೌದು, ನೀನು ಕೆಲಸ ಮಾಡು, ನಾನು ಸುತ್ತಾಡಲು ಹೋಗುತ್ತೇನೆ. ಮಾರನೇ ದಿನ ಕಂಪನಿಯ ಆಫೀಸ್ಗೆ ತಲುಪಿದೆ. ಸುಂದರವಾದ ವಸ್ತುಗಳಿಂದ ಅಲಂಕರಿಸಲ್ಪಟ್ಟ ಬಿಲ್ಡಿಂಗ್ನ ದೃಶ್ಯವೇ ಬೇರೆಯಾಗಿತ್ತು. ರಿಸೆಪ್ಷನ್ನಲ್ಲಿ ಒಬ್ಬ ಯುವಕ ನನ್ನನ್ನು ಸ್ವಾಗತಿಸಿದ. ಸರ್, ನಿಮ್ಮ ಭೇಟಿ ನಮ್ಮ CEO ಅವರೊಂದಿಗೆ ನಿಗದಿಯಾಗಿದೆ. ಅವರು ಮೇಲೆ ವೇಟಿಂಗ್ ರೂಮ್ನಲ್ಲಿ ನಿಮಗಾಗಿ ಕಾಯುತ್ತಿದ್ದಾರೆ. ಈಗಲೇನಾ? ಹೌದು ಸರ್, ತಕ್ಷಣವೇ. ನಾನು ಲಿಫ್ಟ್ ಏರಿದೆ. ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಭಾವನೆ ಇತ್ತು. ಲಿಫ್ಟ್ನ ಕನ್ನಡಿಯಲ್ಲೇ ನನ್ನನ್ನು ನಾನು ನೋಡಿಕೊಂಡೆ. ಟೈ ನೇರ ಮಾಡಿಕೊಂಡೆ, ಜಾಕೆಟ್ ಸರಿಪಡಿಸಿಕೊಂಡೆ. ಬಾಗಿಲು ತೆರೆಯಿತು ಮತ್ತು ನಾನು ವೇಟಿಂಗ್ ರೂಮ್ ಒಳಗೆ ಪ್ರವೇಶಿಸಿದೆ. ಒಂದು ಕ್ಷಣ ಹೆಜ್ಜೆಗಳು ನಿಂತು ಹೋದವು. ಎದುರುಗಡೆ ನಿಂತ ಮಹಿಳೆ ತಿರುಗಿ ನನ್ನ ಕಡೆ ನೋಡುತ್ತಿದ್ದಳು ಮತ್ತು ನಾನು ಉಸಿರಾಡುವುದನ್ನೇ ಮರೆತು ಬಿಟ್ಟೆ. ಅವಳು ಸಂಪೂರ್ಣವಾಗಿ ನಮ್ರತಾಳಂತೆಯೇ ಇದ್ದಳು. ಉದ್ದನೆಯ ಕೂದಲು, ಅದೇ ಕಣ್ಣುಗಳು, ಅದೇ ಮುಖ, ಅದೇ ನಿಧಾನವಾಗಿ ಮುಗುಳ್ನಗುವ ಶೈಲಿ. ನಾನಂತೂ ಕಲ್ಲಿನಂತಾಗಿ ಬಿಟ್ಟೆ. ಮೆದುಳು ತಕ್ಷಣವೇ ಜಿಜ್ಞಾಸೆಗೊಳಪಟ್ಟಿತು. ಇದು ಹೇಗೆ ಸಾಧ್ಯ? ಅವಳು ನನ್ನ ಕಡೆ ಬಂದಳು, ಕೈ ಚಾಚಿದಳು. ವೆಲ್ಕಮ್ ಟು ಅಮೇರಿಕಾ, ಮಿಸ್ಟರ್ ರವಿ. ನಾನು ಹಿಂಜರಿಯುತ್ತಾ ಕೈ ಕುಲುಕಿದೆ. ನಿಮ್ಮ ಮುಖವನ್ನು ನಾನು ಎಲ್ಲೋ ನೋಡಿದ್ದೇನೆ. ಹೌದು, ಸಾಧ್ಯವಿದೆ. ನನ್ನ ಮುಖ ಪರಿಚಿತವಾಗಿ ಕಾಣಿಸುತ್ತದೆ ಎಂದು ತುಂಬ ಜನರು ಹೇಳುತ್ತಾರೆ. ನಾನು ಸತತವಾಗಿ ಅವಳನ್ನೇ ನೋಡುತ್ತಿದ್ದೆ. ನಿಮ್ಮ ಹೆಸರು? ನಿಮಗೆ ಇಮೇಲ್ನಲ್ಲಿ ತಿಳಿಸಲಾಗಿತ್ತು, ನಮ್ರತಾ ಅರೋರಾ. ನನ್ನ ಕಾಲುಗಳ ಕೆಳಗಿನಿಂದ ಭೂಮಿಯೇ ಕುಸಿದಂತಾಯಿತು. ಈ ಹೆಸರು, ಈ ಮುಖ, ಏನು ನೀವು? ನಾನು ಮಾತನಾಡುತ್ತಾ ನಿಂತೆ. ಅವಳು ಒಂದು ಕ್ಷಣ ಮೌನವಾಗಿದ್ದಳು. ನಂತರ ಹೇಳಿದಳು, ಬಟ್ ಮಿಸ್ಟರ್ ರವಿ, ನಾವು ಇಲ್ಲಿ ಕೆಲಸಕ್ಕಾಗಿ ಬಂದಿದ್ದೇವೆ. ನಾನು ಕುಳಿತುಕೊಂಡೆ, ಆದರೆ ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅವಳು ಎದುರುಗಡೆ ಫೈಲ್ ಓಪನ್ ಮಾಡಿ ಏನನ್ನು ವಿವರಿಸುತ್ತಿದ್ದಳು. ಆದರೆ ನನ್ನ ಗಮನ ಬರೀ ಅವಳ ಧ್ವನಿ, ಅವಳ ಅಸ್ತಿತ್ವದ ಮೇಲಿತ್ತು. ಇದು ಸಾಧ್ಯವಿರಲಿಲ್ಲ. ನಮ್ರತಾ ಸತ್ತು ಹೋಗಿದ್ದಳು. ನಾನು ಸ್ವತಃ ಅವಳ ಡೆಡ್ ಬಾಡಿಯನ್ನು ನೋಡಿದ್ದೆ. ಅಜ್ಜಿ, ಮಾವ ಎಲ್ಲರೂ ಅವಳ ಅಂತ್ಯ ಸಂಸ್ಕಾರ ಮಾಡಿದ್ದರು. ಹಾಗಾದರೆ ಇದು ಯಾರು? ಮೀಟಿಂಗ್ ಮುಗಿದಾಗ ಅವಳು ಹೇಳಿದಳು, ನೀವು ನಮ್ಮ ವಾತಾವರಣಕ್ಕೆ ಬೇಗನೆ ಒಗ್ಗಿಕೊಳ್ಳುತ್ತೀರಾ ಎಂದು ನನಗೆ ಭರವಸೆ ಇದೆ. ನಾನು ತುಂಬ ಕಷ್ಟಪಟ್ಟು ನನ್ನನ್ನು ನಿಯಂತ್ರಿಸಿಕೊಂಡೆ. ನಿಮ್ಮ ಬಳಿ ಒಂದು ಮಾತು ಹೇಳಬೇಕಾಗಿದೆ. ಹೌದು, ಏನು? ನಾವು ಎಲ್ಲಾದರೂ ಕುಳಿತು ಮಾತನಾಡಬಹುದೇ, ಒಬ್ಬಂಟಿಯಾಗಿ? ಮಿಸ್ಟರ್ ರವಿ, ಆಫೀಸ್ನಲ್ಲಿ ಪರ್ಸನಲ್ ಮಾತುಗಳು ಕೆಲಸದ ಸಮಯದಲ್ಲಿ ಸಾಧ್ಯವಿಲ್ಲ. ಅವಳ ತಣ್ಣನೆಯ ಆ ಧ್ವನಿ ನನ್ನನ್ನು ಗೊಂದಲಕ್ಕೀಡು ಮಾಡಿತು. ನಾನು ಆಫೀಸ್ನಿಂದ ಹೊರಬಂದಾಗ ಸೋನಿಯಾ ಹೊರಗೆ ನಿಂತಿದ್ದಳು. ಇಷ್ಟೊಂದು ತಡ ಮಾಡಿದೆಯಲ್ಲ? ನನಗೆ ಅನಿಸಿತು ನೀನು ಆ CEO ಅವರ ಆಲೋಚನೆಗಳಲ್ಲೇ ಮುಳುಗಿ ಹೋಗಿದೆಯಾ ಎಂದು. ನಾನು ಏನನ್ನೂ ಮಾತನಾಡಲಿಲ್ಲ. ಅವಳ ತಮಾಷೆಗೆ ನನಗೆ ನಗು ಕೂಡ ಬರಲಿಲ್ಲ. ಕಾರ್ನ ಕಡೆಗೆ ಹೆಜ್ಜೆಗಳು ಸಾಗಿದವು. ಗಾಡಿ ಚಲಾಯಿಸುತ್ತಿರುವಾಗ ಪದೇ ಪದೇ ಮನಸ್ಸಿನಲ್ಲಿ ಅದೇ ಮುಖ ಸುತ್ತುತ್ತಿತ್ತು. ರವಿ, ನೀನು ಏನನ್ನೋ ಮುಚ್ಚಿಡುತ್ತಿದ್ದೀಯಾ ಎಂದು ನನಗೆ ಅನಿಸುತ್ತಿದೆ. ಇಲ್ಲ, ಕೇವಲ ಸುಸ್ತಾಗಿದ್ದೇನೆ. ಅಥವಾ ಆ CEO ನಿನ್ನ ಮೇಲೆ ಏನಾದರೂ ಮಂತ್ರ ಮಾಡಿದ್ದಾಳಾ? ಸುಮ್ಮನಿರು. ಅವಳು ಮೌನವಾದಳು.
ಆದರೆ ನನ್ನ ಮೆದುಳಿನಲ್ಲಿ ಚಂಡಮಾರುತ ಮುಂದುವರಿದಿತ್ತು. ಒಂದು ವೇಳೆ ನಿಜವಾಗಿಯೂ ಅವಳು ನಮ್ರತಾಳೆ? ಹಾಗಿಲ್ಲದಿದ್ದರೆ ಇಷ್ಟೊಂದು ಹೋಲಿಕೆ ಹೇಗೆ? ಅದು ಸಾಧ್ಯವೇ ಇಲ್ಲ. ಮತ್ತು ಒಂದು ವೇಳೆ ಬದುಕಿದ್ದರೆ ಹೇಗೆ? ನನ್ನ ಹೃದಯ ಒಂದು ಮಾತು ಹೇಳಿತು, ಇದು ಕಾಕತಾಳೀಯವಲ್ಲ. ಏನೋ ಇದೆ, ಯಾವುದೋ ಮುಚ್ಚಿ ಹೋಗಿದೆ, ಮತ್ತು ಈಗ ನಾನು ಅದರ ಆಳಕ್ಕೆ ಹೋಗದ ಹೊರತು ನೆಮ್ಮದಿಯಿಂದ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಇದು ಅದೃಷ್ಟವಾಗಿರಲಿಲ್ಲ, ಇದು ಯಾವುದೋ ಸಂಕೇತವಾಗಿತ್ತು, ಅಥವಾ ಬಹುಶಃ ಈ ವಿಷಯ ನನ್ನ ಪಾಪಗಳ ಲೆಕ್ಕ ಕೇಳಲು ಬಂದಿತ್ತು. ಮರುದಿನ ನಾನು ಸಮಯಕ್ಕೆ ಸರಿಯಾಗಿ ಆಫೀಸ್ ತಲುಪಿದೆ. ನಾನು ಕುರ್ಚಿಯಿಂದ ಎದ್ದು ಮತ್ತೊಮ್ಮೆ ಅವಳ ಕಣ್ಣುಗಳನ್ನು ನೋಡಲು ಪ್ರಯತ್ನಿಸಿದೆ. ನೀವು ನಮ್ರತಾಳ? ಅವಳು ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿದಳು. ನಂತರ ಒಂದು ತಣ್ಣನೆಯ ನಿಟ್ಟುಸಿರು ಬಿಟ್ಟು ಹೇಳಿದಳು, ನೀನು ಯಾರ ಬಗ್ಗೆ ಮಾತನಾಡುತ್ತಿದ್ದೀಯ ಎಂದು ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ ನಿನಗೆ ಯಾವುದೇ ಜಾಗವಿಲ್ಲ ರವಿ. ನಾನು ನಡುಗುತ್ತಾ ಹೊರಬಂದೆ. ನೆಲದ ಮೇಲೆ ತೂಕವೇ ಇಲ್ಲದಂತೆ ಅನಿಸಿತು. ಮೆಟ್ಟಿಲು ಇಳಿಯುವಾಗ ಹೃದಯದ ಬಡಿತ ಹತೋಟಿ ತಪ್ಪಿತ್ತು. ಲಾಬಿಯಿಂದ ಹೊರಬಂದು ರಸ್ತೆ ಬದಿಯಲ್ಲಿ ಬಂದು ನಿಂತೆ. ಸುತ್ತಮುತ್ತ ಗದ್ದಲವಿತ್ತು, ಗಾಡಿಗಳಿದ್ದವು, ಜನರಿದ್ದರು. ಆದರೆ ನನ್ನ ಕಿವಿಗಳಲ್ಲಿ ಕೇವಲ ನನ್ನ ಪತಿ ಸಾಹಿಲ್ ಎಂದು ಹೇಳಿದ ಅವಳ ಧ್ವನಿ ಮಾತ್ರ ಪ್ರತಿಧ್ವನಿಸುತ್ತಿತ್ತು. ನಾನು ಫೋನ್ ತೆಗೆದೆ ಮತ್ತು ಇಂಡಿಯಾಕ್ಕೆ ಮಾವನ ನಂಬರ್ ಡಯಲ್ ಮಾಡಿದೆ. ಹಲೋ ಮಾವ, ನಾನು ರವಿ. ಎಲ್ಲವೂ ಸರಿಯಾಗಿದೆಯಲ್ಲವೇ ರವಿ? ಇಷ್ಟು ತಡರಾತ್ರಿಯಲ್ಲಿ ಒಂದು ಮಾತು ಕೇಳಬೇಕಾಗಿದೆ, ಒಂದು ಸತ್ಯ ತಿಳಿಯಬೇಕಾಗಿದೆ. ಕೇಳು. ನಮ್ರತಾ ನಿಜವಾಗಿಯೂ ಸತ್ತು ಹೋಗಿದ್ದಳಾ? ಫೋನ್ನ ಇನ್ನೊಂದು ಕಡೆ ಮೌನ ಆವರಿಸಿತು. ಇದೇನು ಇಂತಹ ಪ್ರಶ್ನೆ? ಮಾವ, ಸುಳ್ಳು ಹೇಳಬೇಡಿ, ನಾನು ತಿಳಿಯಲು ಬಯಸುತ್ತೇನೆ. ಅವಳು ಬದುಕಿದ್ದಾಳಾ? ಅವಳನ್ನು ಯಾರಾದರೂ ಉಳಿಸಿದ್ದರಾ? ಮಾವನ ಧ್ವನಿ ಭಾರವಾಯಿತು. ನಿನಗೆ ಈಗ ಏಕೆ ನೆನಪಿಗೆ ಬರುತ್ತಿದೆ ಇವೆಲ್ಲವೂ? ಏಕೆಂದರೆ ನಾನು ಅವಳಂತೆ ಇರುವ ಒಬ್ಬ ಮಹಿಳೆಯನ್ನು ಭೇಟಿಯಾಗಿದ್ದೇನೆ. ಅವಳ ಹೆಸರು, ರೂಪ, ಧ್ವನಿ ಎಲ್ಲವೂ ಅದೇ ಆಗಿದೆ. ಮಾವ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ನಂತರ ನಿಧಾನವಾಗಿ ಹೇಳಿದರು, ರವಿ, ನಾನು ಇನ್ನೂ ಈ ಹೊರೆಯನ್ನು ಹೊರಲು ಸಾಧ್ಯವಿಲ್ಲ. ಹೌದು, ಅವಳು ಬದುಕಿದ್ದಾಳೆ. ನನ್ನ ಕೈಯಿಂದ ಫೋನ್ ಜಾರಿ ಬಿದ್ದಿತು. ಮಗನೇ, ಆ ದಿನ ನಾವು ಅವಳನ್ನು ಅಜ್ಜಿಯೊಂದಿಗೆ ಕರೆದೊಯ್ದಾಗ ಅವಳು ಸತ್ತಿರಲಿಲ್ಲ. ಕೇವಲ ಉಸಿರಾಟ ತುಂಬ ದುರ್ಬಲವಾಗಿತ್ತು. ಬಹುಶಃ ಬದುಕಬಹುದು ಎಂದು ಡಾಕ್ಟರ್ ಹೇಳಿದರು. ಮತ್ತು ಆ ಸಮಯದಲ್ಲಿ ಅವಳ ಚಿಕ್ಕಪ್ಪ ತಕ್ಷಣವೇ ಅಲ್ಲಿಗೆ ಬಂದರು. ಅವರಿಗೆ ಪರಿಸ್ಥಿತಿಯ ಬಗ್ಗೆ ತಿಳಿದು ಅವರು ಅವಳನ್ನು ನಗರದಿಂದ ಹೊರಗೆ ಚಿಕಿತ್ಸೆಗಾಗಿ ಕರೆದೊಯ್ದರು ಮತ್ತು ಅವಳು ಬದುಕಿ ಉಳಿದಳು. ಹಾಗಾದರೆ ನನಗೆ ಏಕೆ ತಿಳಿಸಲಿಲ್ಲ? ನಿನಗೆ ಇದರಿಂದ ಏನೂ ವ್ಯತ್ಯಾಸವಾಗುವುದಿಲ್ಲ ಎಂದು ನಮಗೆ ಅನಿಸಿತು. ನೀನಂತೂ ಅವಳ ಶವ ನೋಡಿಯೂ ದುಃಖಿಸಲಿಲ್ಲ. ನೀನೇ ಸ್ವತಃ ಅವಳನ್ನು ಕೊಂದು ಬಿಟ್ಟಿದ್ದೆ, ಕೇವಲ ಸಮಯಕ್ಕಿಂತ ಮುಂಚಿತವಾಗಿ ಅಷ್ಟೇ. ನಾನು 2 ಕೈಗಳಿಂದ ತಲೆ ಹಿಡಿದುಕೊಂಡೆ. ಎದುರಿನ ರಸ್ತೆಯಲ್ಲಿ ಗಾಡಿಗಳು ಚಲಿಸುತ್ತಿದ್ದವು, ಆದರೆ ನನಗೆ ಏನೂ ಕಾಣಿಸುತ್ತಿರಲಿಲ್ಲ. ರವಿ, ಅವಳು ಈಗ ತುಂಬ ದೊಡ್ಡ ಕಂಪನಿಯ ಒಡತಿಯಾಗಿದ್ದಾಳೆ ಮತ್ತು ಮದುವೆಯಾಗಲಿದ್ದಾಳೆ. ಅವಳು ಸಂತೋಷವಾಗಿದ್ದಾಳೆ. ಹಾಗಾದರೆ ನಿನಗೆ ಏನು ಬೇಕು? ನಿನಗೂ ಇದೇ ಬೇಕಿತ್ತಲ್ಲವೇ? ಅವಳು ನಿನ್ನ ಜೀವನದಿಂದ ಹೊರಟು ಹೋಗಲಿ ಎಂದು ನೀನು ಬಯಸಿದ್ದೆ. ನಾನು ತಪ್ಪು ಮಾಡಿದ್ದೆ. ತಪ್ಪಲ್ಲ ರವಿ, ನೀನು ಅಪರಾಧ ಮಾಡಿದ್ದೆ ಮತ್ತು ಪ್ರಕೃತಿ ನ್ಯಾಯ ನೀಡಿದೆ. ಮಾವ ಹೇಳಿದರು. ಇನ್ನೊಂದು ಮಾತು, ನಿನಗೆ ಗೊತ್ತಾ, ನಿನ್ನ ಹೆಂಡತಿಗೆ ವಿಷ ನೀಡಲಾಗಿತ್ತು. ಏನು? ನಾನು ತಡಬಡಾಯಿಸಿದೆ. ಮತ್ತು ಆ ವಿಷ ನೀಡಿದವರು ಬೇರೆ ಯಾರೂ ಅಲ್ಲ, ನಿನ್ನ ಹೆಂಡತಿ ಸೋನಿಯಾ. ಹಾಗಾದರೆ ನೀವೇಕೆ ನನಗೆ ತಿಳಿಸಲಿಲ್ಲ? ಒಂದು ವೇಳೆ ನಾವು ತಿಳಿಸಿದ್ದರೆ ನೀನೇನು ಮಾಡುತ್ತಿದ್ದೆ? ನೀನಂತೂ ಅವಳ ಔಷಧಿಯನ್ನೇ ನಿಲ್ಲಿಸಿಬಿಟ್ಟಿದ್ದೆ. ನೀನು ಮೊದಲೇ ಅವಳು ಸತ್ತು ಹೋಗಿದ್ದಾಳೆ ಎಂದು ನಿರ್ಧರಿಸಿಬಿಟ್ಟಿದ್ದೆ. ನಾನು ಮೌನವಾದೆ. ಮಾವ ತಿಳಿಸಿದರು. ನಮ್ರತಾಳ ಚಿಕ್ಕಪ್ಪನಿಗೆ ಪರಿಚಿತವಿದ್ದ ಒಬ್ಬ ಡಾಕ್ಟರ್ ಅವಳಿಗೆ ಚಿಕಿತ್ಸೆ ನೀಡಿದರು. ನಿಧಾನವಾಗಿ ಅವಳು ಗುಣಮುಖಳಾದಳು. ನಂತರ ಅವಳು ಮತ್ತೆ ಓದಲು ಪ್ರಾರಂಭಿಸಿದಳು. ಅವಳ ಚಿಕ್ಕಪ್ಪ ಅವಳಿಗೆ ಸಂಪೂರ್ಣ ಸಾಥ್ ನೀಡಿದರು ಮತ್ತು ಕೆಲವು ವರ್ಷಗಳಲ್ಲಿ ಅವಳು ತನ್ನ ತಂದೆಯ ಫ್ಯಾಕ್ಟರಿಯನ್ನು ನಿಭಾಯಿಸಲಾರಂಭಿಸಿದಳು. ಅದೇ ಫ್ಯಾಕ್ಟರಿ ಒಂದು ಕಾಲದಲ್ಲಿ ಅವಳ ಪ್ರಾಣಕ್ಕೆ ಶತ್ರುವಾಗಿತ್ತು. ಮತ್ತು ನಿನ್ನ ಕಂಪನಿಯಲ್ಲಿದ್ದ ಹುಡುಗ ಸಾಹಿಲ್, ನೀನು ಹೋದ ನಂತರ ಅವನು ನಮ್ರತಾಳ ಚಿಕ್ಕಪ್ಪನ ಬಿಸ್ನೆಸ್ ಸೇರಿಕೊಂಡ. ಒಟ್ಟಿಗೆ ಕೆಲಸ ಮಾಡಿದ ಮತ್ತು ಉದ್ಯಮವನ್ನು ದೊಡ್ಡದಾಗಿ ಬೆಳೆಸಿದ. ನಂತರ ಇಬ್ಬರು ಮದುವೆಯಾಗಲು ನಿರ್ಧರಿಸಿದರು. ಬರೀ ನಿನ್ನ ಡೈವೋರ್ಸ್ಗಾಗಿ ಕಾಯುತ್ತಿದ್ದಾರೆ ಅಷ್ಟೇ. ನಾನು ಕಣ್ಣುಗಳನ್ನು ಮುಚ್ಚಿದೆ. ಹೃದಯದಲ್ಲಿ ನೋವಾಗಲಾರಂಭಿಸಿತು. ನನ್ನ ನೋಟ ರಸ್ತೆಯ ಮೇಲಿತ್ತು, ಆದರೆ ಮನಸ್ಸು ಎಲ್ಲೋ ಅಲಿಯುತ್ತಿತ್ತು. ಮಾವ, ನಾನು ಅವಳನ್ನು ನೋಡಲು ಬಯಸುತ್ತೇನೆ. ಈಗ ತುಂಬ ತಡವಾಗಿದೆ ರವಿ. ಅವಳು ಈಗ ನಿನ್ನವಳಾಗಿ ಉಳಿದಿಲ್ಲ. ಅವಳದೊಂದು ಹೊಸ ಸ್ಥಾನವಿದೆ ಮತ್ತು ನೀನೇ ಸ್ವತಃ ಅವಳನ್ನು ಅಲ್ಲಿಂದ ತಳ್ಳಿಬಿಟ್ಟಿದ್ದೆ. ನಾನು ಕ್ಷಮೆ ಕೇಳಬೇಕಾಗಿದೆ. ಕ್ಷಮೆ ಎಲ್ಲವನ್ನು ಸರಿಪಡಿಸುವುದಿಲ್ಲ ರವಿ. ಕೆಲವು ಗಾಯಗಳನ್ನು ಸಮಯ ಮಾತ್ರ ಮರೆಸಲು ಸಾಧ್ಯ, ಕ್ಷಮೆಯಲ್ಲ. ಫೋನ್ ಬಂದಾಗಿತ್ತು. ಅಜ್ಜಿ ಈ ಪ್ರಪಂಚದಿಂದ ಹೋದ ಸುದ್ದಿ ಕೂಡ ನನಗೆ ಸಿಕ್ಕಿತ್ತು. ನನ್ನನ್ನು ಪ್ರತಿಯೊಂದು ವಿಷಯದಿಂದಲೂ ದೂರ ಇಡಲಾಗಿತ್ತು. ಸೋನಿಯಾ ಫ್ಲ್ಯಾಟ್ಗೆ ವಾಪಸ್ ಬಂದಿದ್ದಳು. ಕೈಯಲ್ಲಿ ಶಾಪಿಂಗ್ ಬ್ಯಾಗ್, ಮುಖದಲ್ಲಿ ಸುಸ್ತು. ಎಲ್ಲಿದ್ದೆ ನೀನು? ಫೋನೇಕೆ ಎತ್ತುತ್ತಿರಲಿಲ್ಲ? ನಾನು ಬಾಗಿಲು ಮುಚ್ಚಿದೆ ಮತ್ತು ನಿಧಾನವಾಗಿ ಹೇಳಿದೆ, ನೀನು ನಮ್ರತಾಗೆ ವಿಷಯ ನೀಡಿದ್ದೆ.
ಅವಳು ಒಂದು ಕ್ಷಣ ತಣ್ಣಗಾದಳು. ನಂತರ ನಕ್ಕು ಹೇಳಿದಳು, ಈ ಪ್ರಶ್ನೆ ಈಗ ಏಕೆ? ದಿಢೀರನೆ ಅಂತಃಸಾಕ್ಷಿ ಜಾಗೃತವಾಯಿತೆ? ಸತ್ಯ ಹೇಳಿ. ಹೌದು, ನೀಡಿದ್ದೆ. ಒಂದು ಗುಳಿಗೆಯನ್ನು ಔಷಧಿಯಲ್ಲಿ ಬೆರೆಸಿದ್ದೆ. ಆದರೆ ಅದು ನನ್ನ ತಪ್ಪಾಗಿರಲಿಲ್ಲ. ಬಹುಶಃ ಔಷಧಿಯಿಂದ ಏನೂ ಪ್ರಯೋಜನವಾಗುತ್ತಿಲ್ಲ ಎಂದು ನೀನೇ ತಾನೇ ಹೇಳಿದ್ದೆ. ನಾನು ಕೇವಲ ತರಾತುರಿ ಮಾಡಿದ್ದೆ ಅಷ್ಟೇ. ನಿನಗೆ ನಾಚಿಕೆಯಾಗಲಿಲ್ಲವೇ? ನಾಚಿಕೆಯೇ? ಆ ಹುಡುಗಿ ನಿನ್ನನ್ನು ಹಿಂದಕ್ಕೆ ಎಳೆಯುತ್ತಿದ್ದಳು ಮತ್ತು ನಾನು ನಿನ್ನನ್ನು ಮುಂದಕ್ಕೆ ಕರೆದೊಯ್ಯಲು ಬಯಸಿದ್ದೆ. ನಾನು ಮುಂದೆ ಹೋಗಿ ಅವಳ ಕೈ ಹಿಡಿದೆ. ಈಗ ನಾವು ಬೇರೆಯಾಗುತ್ತಿದ್ದೇವೆ. ವಿಚ್ಛೇದನವಾಗುತ್ತದೆ. ಹೌದು, ನೀನು ಯಾವ ಪ್ರೀತಿಯ ಬುನಾದಿಯ ಮೇಲೆ ಇವೆಲ್ಲವನ್ನು ಮಾಡಿದೆಯೋ ಅದು ಈಗ ನಿನ್ನೊಂದಿಗೆ ಇಲ್ಲ ಮತ್ತು ನನ್ನ ಬಳಿ ಈಗ ಏನೂ ಉಳಿದಿಲ್ಲ. ಅವಳು ಮುಗುಳ್ನಗುತ್ತಾ ಹೇಳತೊಡಗಿದಳು. ಆದರೂ ನಿನ್ನ ಮುಖದಲ್ಲಿ ನೆಮ್ಮದಿ ಇಲ್ಲ ರವಿ. ಬಹುಶಃ ಇನ್ನು ಎಂದಿಗೂ ಬರುವುದೂ ಇಲ್ಲ. ನಾನು ಕೊಠಡಿಯ ಬಾಗಿಲು ಮುಚ್ಚಿದೆ. ಹಾಸಿಗೆ ಮೇಲೆ ಕುಳಿತುಕೊಂಡೆ. ಎಷ್ಟೋ ದಿನ ಅಳುತ್ತಾ ಕುಳಿತುಕೊಂಡೆ. ನನ್ನದೇ ವಿರುದ್ಧದ ಹೋರಾಟ, ನಾಚಿಕೆ ಮತ್ತು ಒಳಗಿನ ಸೋಲಿನ ಹೊರೆ ಎಲ್ಲವನ್ನು ತಡೆಯಲು ಬಯಸಿದೆ. ಆದರೆ ಕೊನೆಗೂ ಒಂದು ಬೆಳಿಗ್ಗೆ ನಾನು ನಮ್ರತಾಳ ಕಂಪನಿಯ ಬಿಲ್ಡಿಂಗ್ ಕಡೆಗೆ ಹೆಜ್ಜೆ ಹಾಕಿದೆ. ಮೀಟಿಂಗ್ ಇಲ್ಲದೆ, ಅನುಮತಿ ಇಲ್ಲದೆ ನೇರವಾಗಿ ಅವಳ ಆಫೀಸ್ನ ಕಡೆಗೆ ನಡೆದೆ. ರಿಸೆಪ್ಷನ್ನಲ್ಲಿ ಹುಡುಗಿ ನನ್ನನ್ನು ತಡೆಯಲು ಪ್ರಯತ್ನಿಸಿದಳು. ಸರ್, ನಿಮ್ಮ ಬಳಿ ಅಪಾಯಿಂಟ್ಮೆಂಟ್ ಇಲ್ಲ. ಕೇವಲ 1 ನಿಮಿಷ, ಒಂದು ಕೊನೆಯ ಮಾತು ಹೇಳಬೇಕಾಗಿದೆ. ಬಾಗಿಲನ್ನು ತಟ್ಟಿದೆ. ಒಳಗಿನಿಂದ ಧ್ವನಿ ಬಂದಿತು. ಎಸ್, ಕಮಿನ್. ಬಾಗಿಲು ತೆರೆದಾಗ ಅವಳು ಮುಂದೆ ಕುಳಿತಿದ್ದಳು. ಎದುರುಗಡೆ ಸಾಹಿಲ್, ಅವಳ ಪತಿ, ಕೂಡ ಹಾಜರಿದ್ದ. ಅವಳು ನನ್ನನ್ನು ನೋಡಿದಳು. ಆದರೆ ಕಣ್ಣುಗಳಲ್ಲಿ ಆಶ್ಚರ್ಯವಿರಲಿಲ್ಲ. ಹೇಗೆಂದರೆ ನಾನು ಬರುತ್ತೇನೆ ಎಂದು ಅವಳಿಗೆ ಗೊತ್ತಿತ್ತು. ಕುಳಿತುಕೋ. ನಾನು ಮೌನವಾಗಿ ಎದುರಿಗಿನ ಸೋಫಾದ ಮೇಲೆ ಕುಳಿತುಕೊಂಡೆ. ಕೆಲವು ಕ್ಷಣಗಳು ಮೌನದಲ್ಲೇ ಕಳೆದವು. ಹೇಳಿ. ಅವಳ ಧ್ವನಿ ಸಂಪೂರ್ಣವಾಗಿ ಭಾವರಹಿತವಾಗಿತ್ತು. ನಮ್ರತಾ, ನಾನು ಬಲ್ಲೆ. ನಾನು ನಿನಗೆ ಮಾಡಿದ ಅನ್ಯಾಯಕ್ಕೆ ಯಾವುದೇ ಕ್ಷಮೆಯಿಲ್ಲ. ನಿನ್ನನ್ನು ನಿನ್ನ ಕಾಯಿಲೆಯಲ್ಲಿ ಬಿಟ್ಟು ಬಿಟ್ಟೆ. ನಿನ್ನ ಸತ್ಯವನ್ನು ಸುಳ್ಳಾಗಿಸಿದೆ ಮತ್ತು ನೀನು ಬದುಕಿದ್ದಾಗಲೇ ನಿನ್ನನ್ನು ಕೊಂದು ಬಿಟ್ಟೆ. ಅವಳು ಏನನ್ನೂ ಮಾತನಾಡಲಿಲ್ಲ. ನೀನು ಹೇಗೆ ಬದುಕಿದೆ, ಹೇಗೆ ವಾಪಸ್ ಜೀವನಕ್ಕೆ ಬಂದೆ ಮತ್ತು ಹೇಗೆ ಇವತ್ತು ಈ ಸ್ಥಾನಕ್ಕೆ ತಲುಪಿದೆ ಎಂದು ನನಗೆ ತಿಳಿಯಿತು. ನಾನು ನಿಜವಾಗಿಯೂ ನಾಚಿಕೆ ಪಡುತ್ತಿದ್ದೇನೆ. ನಿಮಗೆ ಏನನ್ನಿಸುತ್ತದೆ? ನಾನು ನಿಮ್ಮನ್ನು ಕ್ಷಮಿಸಿ ಬಿಡುತ್ತೇನೆ ಎಂದ? ಅವಳು ಪ್ರಶ್ನಿಸಿದಳು. ಧಾಟಿ ಈಗಲೂ ತಣ್ಣಗಿತ್ತು. ಇಲ್ಲ, ನಾನು ಬದಲಾಗಿದ್ದೇನೆ ಎಂದು ನೀನು ತಿಳಿದುಕೊಳ್ಳಲಿ ಎಂದು ಮನಸ್ಸು ಬಯಸಿತು. ನೀನು ಈಗ ಏನೂ ಆಗುಳಿದಿಲ್ಲ ರವಿ. ನೀನು ನಿನ್ನ ಜೀವನದಿಂದ ಸ್ವತಃ ಎಲ್ಲವನ್ನೂ ಹೊರಹಾಕಿದೀಯಾ. ನಿನಗೆ ನೆನಪಿದೆಯೇ? ನಾನು ಔಷಧಿ ಕೇಳಿದಾಗ ಅದರಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ನೀನು ಹೇಳುತ್ತಿದ್ದೆ. ನಾನು ಅಳುತ್ತಿದ್ದಾಗ ಸಾಯಲೇ ಇದ್ದೀಯಲ್ಲ ಎಂದು ನೀನು ಹೇಳುತ್ತಿದ್ದೆ. ನಾನು ತಲೆ ತಗ್ಗಿಸಿದೆ. ನಿನಗೆ ಗೊತ್ತಿದೆಯೇ ನಾನು ಏಕೆ ಬದುಕಿದೆ ಎಂದು? ಏಕೆಂದರೆ ನಾನು ಸೋಲೊಪ್ಪಿಕೊಳ್ಳಲಿಲ್ಲ. ಏಕೆಂದರೆ ನನ್ನ ಚಿಕ್ಕಪ್ಪ, ನಿನ್ನ ಅಜ್ಜಿ ಮತ್ತು ಸಾಹಿಲ್ನಂತಹ ಜನರು ನನಗೆ ಜೊತೆ ನೀಡಿದರು. ಅವರೆಲ್ಲರೂ ನನ್ನನ್ನು ಮನುಷ್ಯಳೆಂದು ಭಾವಿಸಿದರು, ಹೊರೆಯಲ್ಲ. ಅವಳ ಧ್ವನಿ ಹೆಚ್ಚಾಯಿತು. ಯಾವಾಗ ನೀನು ನಿನ್ನ ಗರ್ಲ್ಫ್ರೆಂಡ್ ಜೊತೆ ನಗುತ್ತಾ ನನ್ನೆದುರು ಬಂದಿದ್ದೀಯೋ ನಾನು ಅದೇ ದಿನ ಸತ್ತು ಹೋಗಿದ್ದೆ. ನೀನು ನನ್ನನ್ನು ಸತ್ತವಳೆಂದು ಭಾವಿಸಿ ಬಿಟ್ಟು ಬಿಟ್ಟೆ. ಆದರೆ ನಾನು ಬದುಕಿದ್ದೆ ಮತ್ತು ಜೀವನ ಮತ್ತೆ ನನ್ನನ್ನು ತಬ್ಬಿಕೊಂಡಿತು. ನಾನು ಕಣ್ಣುಗಳನ್ನು ಮುಚ್ಚಿಕೊಂಡೆ, ಆದರೆ ಕಣ್ಣೀರು ಬರಲಿಲ್ಲ. ಬಹುಶಃ ಈಗ ಅಳುವುದು ಸಹ ವ್ಯರ್ಥವೆಂದು ಅನಿಸುತ್ತಿತ್ತು. ಹಾಗಾದರೆ ಕ್ಷಮೆ ಕೇಳಲು ಬಂದಿದ್ದೀಯಾ? ಆದರೆ ನಿನ್ನ ಕ್ಷಮೆ ನನ್ನ ಗಾಯಗಳನ್ನು ತುಂಬಲು ಸಾಧ್ಯವಿಲ್ಲ. ನಿನಗೆ ನನ್ನ ಶಾಪ ಸಿಕ್ಕಿದೆ ರವಿ. ಅವಳು ನನ್ನ ತೀರಾ ಹತ್ತಿರ ಬಂದಳು. ನಿಧಾನವಾಗಿ ಹೇಳಿದಳು, ನೀನು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಪ್ರೀತಿ ನಿನ್ನನ್ನು ಹಂಬಲಿಸುವಂತೆ ಮಾಡುತ್ತದೆ ಮತ್ತು ನೀನು ಕ್ಷಣ ಕ್ಷಣಕ್ಕೂ ಸಾಯುವೆ. ನಾನು ನಡುಗುತ್ತಾ ಹೇಳಿದೆ, ನೀನು ಹೃದಯದಿಂದ ಶಾಪ ನೀಡುತ್ತೀಯಾ? ಅವಳು ನಕ್ಕಳು. ಹೃದಯವಂತೂ ನಿನ್ನ ಜೊತೆಯೇ ಹೂತು ಹೋಗಿದೆ. ಶಾಪ ನನ್ನ ಅಸ್ತಿತ್ವದ ಕೊನೆಯ ಕಿರುಚಾಟ ಅಷ್ಟೆ. ನಾನು ಎದ್ದು ಬಾಗಿಲ ಕಡೆಗೆ ಹೋದೆ. ಮತ್ತೆ ತಿರುಗಿದೆ. ನೀನು ಸಂತೋಷವಾಗಿದ್ದೀಯಲ್ಲವೇ? ಹೌದು, ಮತ್ತು ನಿನ್ನ ದೆಸೆಯಿಂದಲೇ. ಏಕೆಂದರೆ ನಾನು ನಿನ್ನಿಂದ ಮುಕ್ತಿ ಪಡೆದುಕೊಂಡೆ. ಮತ್ತು ಕೊನೆಯ ಮಾತು, ಈಗ ನನಗೆ ಡೈವರ್ಸ್ ನೀಡು. ಇದರಿಂದ ನಾನು ಸಾಹಿಲ್ ಜೊತೆ ನನ್ನ ಜೀವನವನ್ನು ಪ್ರಾರಂಭಿಸಬಹುದು. ನನ್ನ ಹೃದಯ ಒಂದು ಕ್ಷಣ ಕುಸಿದು ಹೋಯಿತು. ನಾನು ವಾಪಸ್ ನನ್ನ ಫ್ಲಾಟ್ಗೆ ಬಂದೆ. ಸೋನಿಯಾ ವಿಚ್ಛೇದನ ಪಡೆದುಕೊಂಡಿದ್ದಳು. ಎಲ್ಲವನ್ನೂ ತೆಗೆದುಕೊಂಡು ಹೋಗಿದ್ದಳು. ಹಣ, ಗೌರವ, ಎಲ್ಲಿಯವರೆಗೆಂದರೆ ನನ್ನ ಹೆಸರನ್ನು ಸಹ. ಈಗ ನಾನು ಕೇವಲ ಒಬ್ಬ ಎಂಪ್ಲಾಯ್ ಆಗಿ ಮಾತ್ರ ಗುರುತಿಸಲ್ಪಡುತ್ತಿದ್ದೆ. ನಾನು ನನ್ನನ್ನು ಕೋಣೆಯಲ್ಲಿ ಬಂಧಿಸಿಕೊಂಡೆ. ಪ್ರತಿದಿನವೂ ಒಂದೇ ತರಹ ಕಳೆಯಲಾರಂಭಿಸಿತು. ನಾನು ನಮ್ರತಾಗೆ ವಿಚ್ಛೇದನ ನೀಡಿದೆ, ಏಕೆಂದರೆ ಇದರಿಂದ ನನ್ನ ಪಾಪಗಳಿಗೆ ಕ್ಷಮೆ ಸಿಗುತ್ತಿತ್ತು. ಒಂದು ದಿನ ಶರೀರದಲ್ಲಿ ವಿಚಿತ್ರವಾದ ಸುಸ್ತು ಅನುಭವಕ್ಕೆ ಬಂದಿತ್ತು. ಡಾಕ್ಟರ್ ಹತ್ತಿರ ಹೋದೆ. ಟೆಸ್ಟ್ಗಳು ಆದವು. ರಿಪೋರ್ಟ್ ಬಂದಿತು. ರವಿಯವರೇ, ನಿಮ್ಮ ಟೆಸ್ಟ್ನಲ್ಲಿ ಕೆಲವು ಗೊಂದಲಗಳಿವೆ. ಬಹುಶಃ ನೀವು ತಂದೆಯಾಗಲು ಸಾಧ್ಯವಿಲ್ಲ, ಡಾಕ್ಟರ್ ಹೇಳಿದರು. ಆದರೆ ನನಗೆ ಆ ಶಬ್ದಗಳು ಸಾವಿಗಿಂತ ಹೆಚ್ಚಾಗಿದ್ದವು. ನಮ್ರತಾಳಿಗೆ ಏಕೆ ಮಕ್ಕಳಾಗಲಿಲ್ಲವೆಂದು ಈಗ ನಾನು ಅರ್ಥ ಮಾಡಿಕೊಂಡಿದ್ದೆ.
ಮತ್ತು ನಾನು ಎಲ್ಲ ದೋಷವನ್ನು ಅವಳ ಮೇಲೆಯೇ ಹಾಕಿ ಅವಳನ್ನೇ ಮುಗಿಸಲು ಪ್ರಯತ್ನಿಸಿದೆ. ನನ್ನ ಜೀವನ ಈಗ ಸೋಮಾರಿತನದಿಂದ ತುಂಬಿ ಹೋಗಿತ್ತು. ಕೆಲವೊಮ್ಮೆ ಯಾರದಾದರೂ ಮನೆಯ ಬಾಗಿಲಲ್ಲಿ ಕುಳಿತುಕೊಳ್ಳುತ್ತಿದ್ದೆ, ಕೆಲವೊಮ್ಮೆ ಪಾರ್ಕ್ನಲ್ಲಿ, ಕೆಲವೊಮ್ಮೆ ಯಾವುದೋ ದೇವಸ್ಥಾನದ ಬಳಿ. ಜನರನ್ನು ನಿರ್ಲಕ್ಷಿಸುತ್ತಿದ್ದ ಆ ಮನುಷ್ಯ ಈಗ ಸ್ವತಃ ನಿರ್ಲಕ್ಷಿಸಲ್ಪಟ್ಟಿದ್ದ. ಹೆಚ್ಚಾಗಿ ಜನರು ಬಂದು ಊಟ ನೀಡಿ ಹೋಗುತ್ತಿದ್ದರು, ಹಣ ನೀಡುತ್ತಿದ್ದರು. ಕೆಲವೊಮ್ಮೆ ಭಿಕ್ಷುಕ ಕೂಡ ನನ್ನ ಮೇಲೆ ಕನಿಕರ ತೋರಿಸುತ್ತಿದ್ದ. ನನ್ನ ಜೀವನ ಮುಗಿದಿರಲಿಲ್ಲ, ಆದರೆ ಸತ್ತು ಹೋಗಿತ್ತು. ಮತ್ತು ಆ ಜೀವನದ ಗೋಡೆಯ ಮೇಲೆ ಕೇವಲ ಒಂದು ಮಾತು ಬರೆಯಲ್ಪಟ್ಟಿತ್ತು: ನೀನು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ನಾನು ಪ್ರತಿ ಶ್ವಾಸದಲ್ಲೂ ಅವಳ ಶಾಪದ ಧ್ವನಿಯನ್ನು ಕೇಳುತ್ತೇನೆ. ಅದನ್ನು ಒಬ್ಬ ಮಹಿಳೆಯಲ್ಲ, ಒಂದು ಆತ್ಮ ನನಗೆ ನೀಡಿತ್ತು. ಸ್ನೇಹಿತರೆ, ಒಂದು ವೇಳೆ ನಿಮಗೆ ನಮ್ಮ ಕತೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಒಂದು ವೇಳೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.